ಝೀರೋ ದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನೋವೋ ನಾರ್ಡಿಸ್ಕ್ ವರ್ಸಸ್ ಡಾಕ್ಟರ್ ರೆಡ್ಡೀಸ್ $1 ಬಿಲಿಯನ್ ವೇಟ್ ಲಾಸ್ ಡ್ರಗ್ಗೋಸ್ಕರ ಪೇಟೆಂಟ್ ಫೈಟ್ ನಡೀತಿದೆ. ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಟ್ಯಾಪ್ ನಿಂದ ವಾಟರ್ ಯಾವ ರೀತಿ ಬರುತ್ತೆ, ನಿಮ್ಮ ಮನೆ ತಲುಪೋ ಕತೆ ಹಾಗೂ ಇಂಡಿಯಾದ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು 5th ಜೂನ್ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಳೆದ ವಾರ ನಾವು ಭಾರತದ ಜನರಿಕ್ ಡ್ರಗ್ ಮ್ಯಾನುಫ್ಯಾಕ್ಚರ್ಸ್ಗಳ ಒಂದು ಫ್ಯಾಸಿನೇಟಿಂಗ್ ಪ್ರಪಂಚದ ಬಗ್ಗೆ ಮಾತಾಡ್ತಿದ್ವಿ. ನೋಡಿ, ಫಾರ್ಮಾ ಇಂಡಸ್ಟ್ರಿಯಲ್ಲಿ ಭಾರತ ತನಗಾಗಿ ಒಂದು ವಿಶಿಷ್ಟ ಸ್ಥಾನವನ್ನ ಹೇಗೆ ಕಂಡುಕೊಂಡಿದೆ ಅಂತ ನೋಡಿದ್ವಿ ಅಲ್ವಾ. ಈಗ ಗ್ಲೋಬಲ್ ಫಾರ್ಮಾ ಮೇಜರ್ಸ್ ನಾವು ನೋಡಿದಾಗ ಇದನ್ನ ಡಿಸ್ಕವರ್ ಮಾಡಿದ ಡ್ರಗ್ಸ್ ಗಳನ್ನ ಹೇಗೆ ರೀಕ್ರಿಯೇಟ್ ಮಾಡೋದು ಅಂತ ಇಂಡಿಯನ್ ಕಂಪನಿಗಳು ಒಂದು ಪಜಲ್ ಏನಿರುತ್ತೆ ಅಲ್ವಾ ಅದನ್ನ ಸಾಲ್ವ್ ಮಾಡಿದ ಹಾಗೆ ಕಂಡುಹಿಡಿದಿದೆ. ಅದರೊಂದಿಗೆ ಆ ಡ್ರಗ್ಸ್ ಗಳನ್ನ ಪ್ರಪಂಚದಾದ್ಯಂತ ತುಂಬಾ ಕಡಿಮೆಯಾಗಿ ಮಾರಾಟ ಮಾಡೋ ಒಂದು ಇಂಡಸ್ಟ್ರಿಯನ್ನೇ ಅವರು ಸೃಷ್ಟಿಸಿದ್ರು. ಆ ಎಫರ್ಟ್ಸ್ ಬೇರೆಯವ್ರಿಗೆ ಬೇಕಾದ ಒಂದು ಹೆಲ್ತ್ ಕೇರ್ ಅಂದ್ರೆ ಕಡಿಮೆ ರೇಟಲ್ಲಿ ಸಿಗೋ ಹಾಗೆ ಮಾಡ್ತಿತ್ತು. ಸಹಜವಾಗಿ ಎಲ್ಲರೂ ಕೂಡ ಇದರಿಂದ ಏನು ಕೂಡ ಖುಷಿ ಆಗ್ತಿಲ್ಲ ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಕಂಪನಿಗಳು ಒಂದೇ ಒಂದು ಡ್ರಗ್ ಕ್ರಿಯೇಟ್ ಮಾಡೋದಕ್ಕೆ $ಬಿಲಿಯನ್ಸ್ ಮತ್ತೆ ಹಲವು ದಶಕಗಳನ್ನ ಕ್ರಿಯೇಟ್ ಮಾಡ್ತಾರೆ. ನೋಡಿ, ಅವ್ರಿಗೇನಾದ್ರೂ ಒಂದು ವ್ಯಾಲ್ಯೂಬಲ್ ಆಗಿರೋದು ಸಿಕ್ಕಾಗ ಅದರ ಒಂದು ಪ್ರಾಬಲ್ಯತೆನ ಕಾಪಾಡ್ಕೊಳ್ಳೋದಕ್ಕೆ ಅದ್ರ ವಿರುದ್ಧ ಅಥವಾ ಅದ್ರ ಪರವಾಗಿ ಹೋರಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಈಗ ಜನರಿಕ್ ಡ್ರಗ್ಸ್ ಮಾಡೋ ಯಾರೇ ಆಗ್ಲಿ ಕೂಡ ಖಂಡಿತವಾಗ್ಲೂ ಅವರ ನೇರ ಗುರಿ ಇದೇ ಆಗಿರತ್ತೆ. ಕೆಲವು ದಿನಗಳ ಹಿಂದೆ ನಾವು ಇದನ್ನೇ ನೋಡಿದ್ದು. ಒಜಾಂಪಿಕ್ ಮತ್ತೆ ವಿಗೋವಿ ತರದ ಒಂದು ಬ್ಲಾಕ್ ಬಾಸ್ಟರ್ ಡ್ರಗ್ಸ್ ಗಳ ಈ ಮೇಕರ್ ಆದ ನೋವೋ ನಾರ್ಡಿಸ್ಕ್ ಇದೀಗ 2 ಇಂಡಿಯನ್ ಕಂಪನಿಗಳ, ಒಂದು ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಮತ್ತೆ ಒನ್ ಸೋರ್ಸ್ ಸ್ಪೆಷಾಲಿಟಿ ಫಾರ್ಮಾ ವಿರುದ್ಧ ಡೆಲ್ಲಿ ಹೈಕೋರ್ಟ್ ಮೆಟ್ಟಲನ್ನ ಹಟ್ಟಿದೆ. ನೋಡಿ, ಕ್ಲೇಮ್ ಏನು, ಈ ಕಂಪನಿಗಳು ಒಜಾಂಪಿಕ್ ತರದ ಡ್ರಗ್ಸ್ ಕೆಲಸ ಮಾಡೋದಕ್ಕೆ ಕಾರಣವಾದ ಈ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಆದ ಸೆಮಾಗ್ಲುಟೈಡ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಇದನ್ನ ನೋವೋ ನಾರ್ಡಿಸ್ಕ್ ನ ಪರ್ಮಿಷನ್ ಇಲ್ಲದೆ ತಯಾರಿಸ್ತಿದೆ ಅನ್ನೋ ಒಂದು ಆರೋಪ ಬಂದಿರೋದು. ಬೇಸಿಕಲಿ ಇದು ಅವರ ಪೇಟೆಂಟ್ ರೈಟ್ಸ್ ನ ಉಲ್ಲಂಘನೆ ಅಂತ ಇವರು ತೋರಿಸ್ತಿದ್ದಾರೆ. ನೋಡಿ, ಇನ್ನು 1970ರ ದಶಕದಿಂದ ನಾವು ನೋಡಿದಾಗ ಸೈಂಟಿಸ್ಟ್ ದೇಹದ GLP-1 ರಿಸೆಪ್ಟರ್ಸ್ ಏನಿದೆ ಅಲ್ವಾ, ಇದರ ಪರಿಣಾಮ ಬೀರೋ ಒಂದು ಡ್ರಗ್ಸ್ ಗಳ ಜೊತೆ ಅವುಗಳ ಎಫೆಕ್ಟ್ಸ್ ಏನಿದೆ ಅಂತ ನೋಡೋದಕ್ಕೆ ಪ್ರಯೋಗಗಳನ್ನ ಮಾಡ್ತಾನೆ ಬಂದಿರೋದು. ಮೊದಲು ಇದು ಈ ಒಂದು ಹೊಟ್ಟೆಯಲ್ಲಿ ಉಂಟಾಗುವಂತಹ ಅಲ್ಸರ್ಸ್ ಗಳಿಗೆ ಸಹಾಯ ಮಾಡುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಎಲ್ಲೋ ದಾರಿ ಮಧ್ಯೆ ಅವರು ಅದನ್ನ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಗಾಗಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೂ ಕೂಡ ಶುರು ಮಾಡಿದ್ರು. ಇನ್ನು ಸೆಮಾಗ್ಲುಟೈಡ್ ಮೊದಲ ಬಾರಿಗೆ ನೋಡಿದಾಗ ಮೆಡಿಸಿನ್ಸ್ ಗಾಗಿ ಅಪ್ರೂವ್ ಆಗಿರುವಂತಹ, ಹಾಗೆ ಇದಕ್ಕೋಸ್ಕರನು ಕೂಡ ನಾವ್ ಏನ್ ಮಾಡ್ಬೋದು ಅಂತ ಉದ್ದೇಶ ಮಾಡಲಾಗ್ತಿತ್ತು. ಇನ್ನು 2021ರಷ್ಟು ಇತ್ತೀಚೆಗೆ ನೋಡಿದಾಗೂ ಕೂಡ ಒಜಾಂಪಿಕ್ ಪ್ರಪಂಚದ ಟಾಪ್ 20 ಬೆಸ್ಟ್ ಸೆಲ್ಲಿಂಗ್ ಡ್ರಗ್ಸ್ ಗಳ ಲಿಸ್ಟ್ ನಲ್ಲೂ ಕೂಡ ಇರಲಿಲ್ಲ. ಆದ್ರೆ ಈ ದಶಕ ಶುರುವಾಗೋ ಹೊತ್ತಿಗೆ ನೋವೋ ನಾರ್ಡಿಸ್ಕ್ ತಾನು ಎಂತಹ ಚಿನ್ನದ ಗಣಿ ಮೇಲೆ ಕೂತಿದ್ದೀನಿ ಅಂತ ಅರ್ಥಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತು. ನೋಡಿ, ಮಾರ್ಚ್ 2021ರ ಹೊತ್ತಿಗೆ COVID-19 ಪ್ಯಾಂಡಮಿಕ್ ಮಧ್ಯದಲ್ಲೇನೆ ನಿರಾಕರಿಸಲಾಗದಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅಂದ್ರೆ ಸೆಮಾಗ್ಲುಟೈಡ್ ಜನರಿಗೆ ಈ ಒಂದು ವೇಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡ್ತಿತ್ತು. ಇದನ್ನ ಕೇವಲ ತೀವ್ರವಾಗಿ ಅಸ್ಪಷ್ಟ ಆಗಿರೋ ಜನರಿಗೆ ಮಾತ್ರ ಮಾರಾಟ ಮಾಡಬಹುದಾದ ವಸ್ತು ಖಂಡಿತವಾಗ್ಲೂ ಆಗಿರ್ಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಇದು ವೇಟ್ ಮ್ಯಾನೇಜ್ಮೆಂಟ್ ಇಶ್ಯೂಗಳಿಗೆ ಉತ್ತರವಾಗ್ತಿತ್ತು ಕೂಡ. ಈ ಸಮಸ್ಯೆ ನಾವು ನೋಡಿದಾಗ ಪ್ರಪಂಚದ 43% ಅಡಲ್ಟ್ಸ್ ಎದುರಿಸ್ತಾ ಇದ್ರು. ಇನ್ನು ಕಂಪನಿಯ ಈ ಒಂದು ಪೊಟೆನ್ಷಿಯಲ್ ಮಾರ್ಕೆಟ್ ಅವರು ಒಮ್ಮೆ ಊಹಿಸೋದಕ್ಕಿಂತನೂ ಕೂಡ ಹಲವಾರು ಪಟ್ಟು ಜಾಸ್ತಿ ದೊಡ್ಡದಾಗಿತ್ತು. ಇನ್ನು ಬೇಗನೆ ಹಣದ ಹೊಳೆನೆ ಹರಿದು ಬರೋದಕ್ಕೆ ಶುರುವಾಯಿತು. ಕಳೆದ ವರ್ಷ ನೋವೋ ನಾರ್ಡಿಸ್ಕ್ ನ ಒಂದು ರೆವಿನ್ಯೂನ ನೋಡಿದಾಗ $40.6 ಬಿಲಿಯನ್ ತಲುಪಿತ್ತು. ಇನ್ನು ಒಜಾಂಪಿಕ್ 2024ರಲ್ಲಿ ಪ್ರಪಂಚದ ಸೆಕೆಂಡ್ ಬೆಸ್ಟ್ ಸೆಲ್ಲಿಂಗ್ ಡ್ರಗ್ ಆಯ್ತು ಗೊತ್ತಾ. ಇನ್ನು ಕ್ಯಾನ್ಸರ್ಗೆ ನಿಜವಾದ ಚಿಕಿತ್ಸೆ ಆಗಿದ ಔಷಧಿ ಒಂದೇ ಅದಕ್ಕಿಂತ ಮುಂದೆ ಇತ್ತು. ಆದ್ರೆ ಅದಕ್ಕೊಂದು ಸಮಸ್ಯೆ ಇದೆ. ಬೇರೆಯವ್ರಿಗೂ ಕೂಡ ಈ ಒಂದು $multi-billion ಪೈನ ಒಂದು ತುಂಡು ಬೇಕಾಗಿದೆ. ಮತ್ತೆ ಅವರು ಒಂದು ದುರ್ಬಲತೆನ ಗಮನಿಸಿದ್ದಾರೆ. ಯಾಕೆ ಅಂತಂದ್ರೆ ನೋವೋ ನಾರ್ಡಿಸ್ಕ್ ಪ್ರಪಂಚದ ಹೆಚ್ಚಿನ ಭಾಗದಲ್ಲಿ ತನ್ನ ಒಂದು ವೇಟ್ ಲಾಸ್ ಡ್ರಗ್ಸ್ ಏನಿದೆ ಇದ್ರ ಮೇಲಿರುವಂತ ಒಂದು ಲೀಗಲ್ ಮೊನೊಪೊಲಿಯನ್ನ ಬೇಗನೆ ಕಳೆದುಕೊಳ್ತಾ ಇದೆ. ಇನ್ನು ಕ್ಯಾಪಿಟಲಿಸಂ ಸ್ಟ್ಯಾಂಡರ್ಡ್ ರೂಲ್ಸ್ ಪ್ರಕಾರ ನೀವು ತುಂಬಾ ಹಣ ಮಾಡೋ ಬಿಸ್ನೆಸ್ ನಡೆಸಿದ್ರೆ ಬೇರೆಯವರು ನೀವು ಮಾಡೋದನ್ನೇ ಕಾಪಿ ಮಾಡ್ತಾರೆ. ಆ ಹಣದಲ್ಲಿ ಸ್ವಲ್ಪವನ್ನ ನಾವು ತಗೊಳ್ಬಹುದು ಅನ್ನೋದು ಕೂಡ ರೆಡಿ ಇರ್ತಾರೆ. ಇದು ಹೆಚ್ಚು ಕಡಿಮೆ ನಾವು ನೋಡಿದಾಗ ಒಂದು ಒಳ್ಳೆ ವಿಷಯ ಅಲ್ವಾ. ಆದ್ರೆ ಕಾಂಪಿಟೇಟಿವ್ ಮಾರ್ಕೆಟ್ ಬಿಸ್ನೆಸ್ ಗಳನ್ನ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿ ಅಲರ್ಟ್ ಆಗಿ ಇಡೋದ್ರಲ್ಲಿ ಮತ್ತೆ ಕಸ್ಟಮರ್ಸ್ಗೆ ಬೇಕಾದನ್ನ ಈ ಒಂದು ಲೋವೆಸ್ಟ್ ಪಾಸಿಬಲ್ ಕಾಸ್ಟ್ ಅಲ್ಲಿ ಕೊಡೋದ್ರಲ್ಲಿ ತುಂಬಾನೇ ಬೆಟರ್ ಅಂತ ಹೇಳ್ಬೋದು. ಆದ್ರೆ ಇದೇನು ಒಳ್ಳೆ ವಿಷಯ ಅಲ್ಲ ಬಿಡಿ. ಜನ ಪೂರ್ತಿಯಾಗಿ ಹೊಸತನ್ನ ಏನಾದ್ರೂ ಕೂಡ ಕ್ರಿಯೇಟ್ ಮಾಡಿದ್ರೆ ನೀವು ಬಹುಶಃ ಅವನ್ನ ಕಾಪಿ ಕ್ಯಾಟ್ಸ್ ಗಳಿಂದ ಪ್ರೊಟೆಕ್ಟ್ ಮಾಡಬಹುದು. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಇವಾಗ ಜನಗಳು ಒಂದು ಬ್ರೇಕ್ ಥ್ರೂಸ್ ಗಳನ್ನ ನೋಡ್ಕೊಂಡಿರ್ಬೇಕಾದ್ರೆ ಬೇರೆಯವರು ಇದನ್ನ ನಾವ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಇಲ್ಲ ಕಾಪಿ ಮಾಡ್ಬೋದು ಅಂತ ನೋಡ್ತಾರೆ. ಅವಾಗ ಇದು ಕದ್ದಂಗಾಗತ್ತೆ. ಅದಕ್ಕೆ ಪ್ರಪಂಚ ಏನ್ ಮಾಡುತ್ತೆ, ಸೀಕ್ರೆಟ್ ಆಗಿ ಪ್ರತಿಯೊಂದು ವಿಷಯಗಳನ್ನು ಕೂಡ ಇಟ್ಕೊಳ್ಬಹುದು. ಅಥವಾ ಅದಕ್ಕಿಂತ ಕೆಟ್ಟದಾಗಿ ನಾವು ನೋಡೋದಾದ್ರೆ ಇನೋವೇಟ್ ಮಾಡೋದ್ರಲ್ಲೇ ಅರ್ಥ ಇಲ್ಲ ಅಂತಾನು ಕೂಡ ಅನ್ಕೊಳ್ಬಹುದು.
ಹಾಗಾಗಿ ಜನ ಹೊಸ್ತನೇನಾದ್ರೂ ಕೂಡ ಕ್ರಿಯೇಟ್ ಮಾಡಿದಾಗ ಗೌರ್ಮೆಂಟ್ ಕೆಲವೊಮ್ಮೆ ಅವರಿಗೆ ಪೇಟೆಂಟ್ಸ್ ಅಂತ ಕರೆಯೋದ್ರ ಮೂಲಕ ಮೋನೋಪೊಲೀಸ್ ಅನ್ನ ಕೊಡ್ತವೆ. ಈಗ ಪೇಟೆಂಟ್ ಕನಿಷ್ಠ ಕೆಲವು ವರ್ಷಗಳ ಕಾಲ ಸಾಮಾನ್ಯವಾಗಿ ನೋಡಿದಾಗ ಇಲ್ಲೇ ಒಂದು ರೈಟ್ಸ್ ಇದ್ದ ಹಾಗೆ ಇರುತ್ತೆ. ಅದೊಂದು 20 ವರ್ಷ ಆಗಿರ್ಬೋದು ಅಥವಾ 10 ವರ್ಷ ಆಗಿರ್ಬೋದು. ನಿಮ್ಮ ಕ್ರಿಯೇಷನ್ ನ ನೀವೊಬ್ಬರೇ ಸೆಲ್ ಮಾಡಿ ಅದರಿಂದ ಹಣ ಗಳಿಸ್ಬೋದು ಅಂತ ಈ ಒಂದು ಸರ್ಕಾರ ಏನ್ ಮಾಡುತ್ತೆ, ಪೇಟೆಂಟ್ ಮೂಲಕ ನಿಮ್ಗೆ ಗ್ಯಾರಂಟಿಯನ್ನ ಕೊಡುತ್ತೆ. ಇನ್ನು ಪೇಟೆಂಟ್ಸ್ ನಾವು ನೋಡಿದಾಗ ಸೊಸೈಟಿ ಮಾಡ್ಕೊಳ್ಳೋ ಒಂದು ಒಪ್ಪಂದ ಅಂತ ಅನ್ಕೊಳ್ಳಿ. ನೀವು ನಿಮ್ಮ ಒಂದು ನಾವೆಲ್ ಐಡಿಯಾಸ್ ಬಗ್ಗೆ ತಗೊಂಡಿದ್ದೀರಾ ಅಂತಂದ್ರೆ ಅಥವಾ ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಾವು ಅದನ್ನ ಕೆಲವು ವರ್ಷಗಳ ಕಾಲ ನಿಮ್ಮ ಕಾಂಪಿಟೇಟರ್ಸ್ ಗಳಿಂದ ಸೇಫ್ ಆಗಿ ಇಡ್ತೀವಿ ಅನ್ನೋದನ್ನ ಈ ಪೇಟೆಂಟ್ಸ್ ತೋರಿಸೋದು. ಫಾರ್ ಎಕ್ಸಾಂಪಲ್ ಇದನ್ನ ನೋಡಿ, ಹೊಸದನ್ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ನಿಜವಾಗ್ಲೂ ಏನು, ನೀವು ಸ್ಪಷ್ಟವಾಗಿ ಇನ್ವೆನ್ಷನ್ ಅನ್ಬಹುದಾಗಿರ್ಬೋದು ಅಥವಾ ಕ್ರಿಯೇಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಪ್ರಪಂಚದ ಮೊದಲ ಎಲೆಕ್ಟ್ರಿಕ್ ಕಾರ್, ನೀವು ಖಂಡಿತ ಅದನ್ನ ಪೇಟೆಂಟ್ ಮಾಡಬಹುದು. ಆದ್ರೆ ಹೆಚ್ಚಿನ ಪೇಟೆಂಟ್ ಅಪ್ಲಿಕೇಶನ್ಸ್ ಗಳನ್ನ ನಾವು ನೋಡಿದಾಗ ತುಂಬಾನೇ ಕಡಿಮೆ ಆದ ವಿಷಯಗಳು ಇದರಲ್ಲಿರುತ್ತೆ. ಈಗ ನೀವೇ ಊಹಿಸ್ಕೊಳ್ಳಿ, ಯಾರೋ ಒಬ್ರು ಎಲೆಕ್ಟ್ರಿಕ್ ಕಾರ್ ಪವರ್ ಟ್ರೈನ್ಸ್ ಏನಿರುತ್ತೆ ಇದನ್ನ ಮಾರ್ಜಿನಲ್ಲಿ ನೋಡಿದಾಗ ಹೆಚ್ಚು ಎಫಿಷಿಯಂಟ್ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಮ್ಯಾಗ್ನೆಟ್ ಬಳಸೋ ಈ ಒಂದು ಸ್ಪೆಷಲ್ ಮೋಟರ್ ಕ್ರಿಯೇಟ್ ಅನ್ನ ಮಾಡ್ತಾರೆ. ಇದೆಲ್ಲನೂ ಕೂಡ ಕ್ಲಿಯರ್ ಆಗಿ ನಡೀತಿದೆ ಅಂತ ಅನ್ಕೊಳ್ಬೇಕಾದ್ರೆ ಅವರು ನಿಜವಾಗ್ಲೂ ಯಾವುದನ್ನ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ನೀವು ಹೇಗೆ ಹೇಳೋದು ಅನ್ನೋದು ಕೂಡ ಇಲ್ಲಿ ನಾವು ತಿಳ್ಕೋಬೇಕು. ಕೋರ್ಟ್ ಸಾಮಾನ್ಯವಾಗಿ 2 ಕ್ರೈಟೀರಿಯಾ ನೋಡ್ತವೆ. ಒಂದು, ನೀವು ಯಾವುದಕ್ಕೆ ಪೇಟೆಂಟ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರೋ ಅದು ನೋವಲ್ ಆಗಿರ್ಬೇಕು, ಅಂದ್ರೆ ಅದನ್ನ ಹಿಂದೆಂದೂ ಕೂಡ ನೋಡಿರಬಾರ್ದು. ಮತ್ತೆ ಎರಡನೇದು, ಇದು ಖಂಡಿತವಾಗ್ಲೂ ಕೂಡ ನಾನ್ ಆಬ್ವಿಯಸ್ ಆಗಿರ್ಬೇಕು, ಅಂದ್ರೆ ಯಾರಾದ್ರೂ ಕೂಡ ಸುಲಭವಾಗಿ ಯೋಚಿಸಿ ಮಾಡಬಹುದಾದನ್ನ ಹೇಗೆ ಏನೋ ಮಾಡಿ ಜೋಡಿಸೋ ಬದಲು ನೀವು ನಿಜವಾಗ್ಲೂ ಕೂಡ ಯಾವುದೋ ಒಂದು ರೀತಿಯ ಈ ಒಂದು ಅಡ್ವಾನ್ಸ್ಮೆಂಟ್ ಏನಿರುತ್ತೆ ಅದನ್ನ ಖಂಡಿತವಾಗ್ಲೂ ಇದರಲ್ಲಿ ಮಾಡಿರ್ಬೇಕು. ಆದ್ರೆ ಇದು ಸಹ ವಿಷಯಗಳನ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡೋದೇ ಇಲ್ಲ. ನೋಡಿ, ಇದನ್ನ ನೀವು ಒಂದು ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ತುಂಬಾನೇ ನೋಡಿರ್ತೀರಾ. ಫಾರ್ಮಾ ಕಂಪನಿಗಳು ಮೂಲತಃ ಕೆಮಿಕಲ್ ಕಾಂಪೌಂಡ್ಸ್ ಅನ್ನ ಮಾಡ್ತವೆ ಮತ್ತೆ ಅವುಗಳಲ್ಲಿ ಸುಮಾರು ಅನಂತ ವ್ಯತ್ಯಾಸಗಳು ಕೂಡ ಸಾಧ್ಯ. ಈಗ ನಾವು ಮಾಡೋ ಯಾವುದೇ ಒಂದು ಚೇಂಜ್ ನೋವಲ್ ಮತ್ತೆ ಒಂದು ಇನ್ವೆಂಟಿವ್ಸ್ ಆಗಿದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಒಂದು ಪೇಟೆಂಟ್ ಸಿಗ್ಬೇಕು ಅಂತ ನಿಮ್ಗೆ ಹೇಳೋದು ಒಂದು ಫಾರ್ಮಾ ಕಂಪನಿಯ ಬೆಸ್ಟ್ ಇಂಟ್ರೆಸ್ಟ್ ಆಗಿ ಇಲ್ಲಿ ಉಳಿದಿರುತ್ತೆ. ಅವರ ಒಂದು ಮೋನೋಪೊಲಿ ಪ್ರಾಫಿಟ್ಸ್ ಹಿಂದೆ ಬಿದ್ದಿರ್ತಾರಲ್ವಾ. ಆದ್ರೆ ಈ ವೇರಿಯೇಷನ್ಸ್ ಎಷ್ಟು ಸ್ಪೆಸಿಫಿಕ್ ಆಗಿರುತ್ತೆ ಅಂತಂದ್ರೆ ರೆಗ್ಯುಲರ್ ಜನರಿಗೆ ಅವು ಒಂದು ಪೇಟೆಂಟ್ ಮಾಡೋದಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಐಡಿಯಾನೇ ಕೂಡ ಇರೋದಿಲ್ಲ. ಕಂಪನಿ ಮೊದಲು GLP-1 ಅನಲಾಗ್ಸ್ ಅನ್ನೋ ಒಂದು ಕ್ಲಾಸ್ ಆಫ್ ಕೆಮಿಕಲ್ಸ್ ಹೇಗೆ ಮಾಡೋದು ಅಂತ ಡಿಸ್ಕವರ್ ಮಾಡ್ತು. ಈ ಪಾಯಿಂಟ್ ಅಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಬ್ಲಾಕ್ಸ್ ಗಳನ್ನ ಬದಲಾಯಿಸಿಕೊಂಡು ಮಾಡಬಹುದಾದ ಹಾಗೆ ಸಂಬಂಧಪಟ್ಟಿರೋ ಒಂದು ದೊಡ್ಡ ಸೆಟ್ ಆಫ್ ಕೆಮಿಕಲ್ಸ್ ಮೇಲೆ ರೈಟ್ಸ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೂ ಸಹ ಟ್ರೈ ಮಾಡ್ತಾ ಇತ್ತು. ಹಾಗೇನೆ ಇವುಗಳ ಮೇಲೆ ಅವ್ರಿಗೆ 2024 ತನಕ ಪೇಟೆಂಟ್ ಪ್ರೊಟೆಕ್ಷನ್ ಕೂಡ ಸಿಕ್ಕಿತ್ತು. ಅದಾದ ಸ್ವಲ್ಪ ಸಮಯದಲ್ಲೇ ನೋಡಿ ಕಂಪನಿಗಳು ಕೆಲವು ಚೇಂಜಸ್ ಗಳನ್ನ ಮಾಡಿದ್ದು. ಒಂದು, ಅಮಿನೋ ಆಸಿಡ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಸೈಡ್ ಅಲ್ಲಿ ಒಂದು ಫ್ಯಾಟಿ ಆಸಿಡ್ ನ ಸೇರ್ಸಿದ್ವಿ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಈ ಸೆಮಾಗ್ಲುಟೈಡ್ ಏನಾಗುತ್ತೆ ಕ್ರಿಯೇಟ್ ಮಾಡಬಹುದು. ಈ ಒಂದು ಚೇಂಜಸ್ ನ ನಾವು ನೋಡಿದಾಗ ಕೆಮಿಕಲ್ಸ್ ನ ಹೆಚ್ಚು ಸ್ಟೇಬಲ್ ಮಾಡುತ್ತೆ ಮತ್ತೆ ಅಬ್ಸರ್ವ್ ಆಗೋದಕ್ಕೂ ಕೂಡ ಸುಲಭ ಮಾಡುತ್ತೆ. ಹಾಗೇನೆ ಇದೆಲ್ಲಾನು ಅವ್ರು ನೋಡಿದಾಗ ಸುಲಭವಾಗಿ ನಾವು ಕ್ರಿಯೇಟ್ ಮಾಡಬಹುದು ಅಂತ ಕ್ಲೇಮ್ ಮಾಡಿದ್ರು. ಇದ್ರ ಮೇಲೆ ಅವ್ರಿಗೆ 2026 ತನಕ ಅಡಿಷನಲ್ ಪೇಟೆಂಟ್ ಸಹ ಸಿಕ್ತು. ಇನ್ನು ಸೆಮಾಗ್ಲುಟೈಡ್ ನಿಜವಾಗ್ಲೂ ಕೂಡ ಹೊಸದೆ. ಈ ಒಂದು ಚೇಂಜಸ್ ಅಷ್ಟೊಂದು ಇನ್ವೆಂಟಿವ್ ಆಗ್ತಿದೆಯಾ, ಅವುಗಳಿಗೆ ತಮ್ಮದೇ ಆದ ಸಪರೇಟ್ ಪೇಟೆಂಟ್ ಸಿಗೋ ಯೋಗ್ಯತೆ ಏನಾದ್ರೂ ಇದೆಯಾ? ಇದನ್ನ ನಾವು ನೋಡಿದಾಗ ಈ ಒಂದು ಮಾಲಿಕ್ಯೂಲ್ ಅಲ್ಲಿನ ಒಂದು 100 ಬೇರೆ ಬೇರೆ ಆಟಮ್ಸ್ ಗಳನ್ನ ಹಾಗೆ ಇಟ್ಕೊಂಡು ಕೇವಲ ಡಜನ್ ಆಟಮ್ಸ್ ಗಳಿರುತ್ತಲ್ಲ ಅದನ್ನ ಶಿಫ್ಟ್ ಮಾಡಿದ್ರೆ ನಿಮ್ ಹತ್ರ ನಿಜವಾಗ್ಲೂ ಕೂಡ ನೋವಲ್ ಆದದ್ದೇನಾದ್ರೂ ಇದೆಯಾ ಅನ್ನೋದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು ಕೂಡ ಹೇಗಿರುತ್ತೆ. ಪೇಟೆಂಟೆಡ್ ಡ್ರಗ್ಸ್ ಮಾಡೋ ಕಂಪನಿಗಳಲ್ಲೇ ಇದ್ರೂ ಕೂಡ ನೋವೋ ನಾರ್ಡಿಸ್ಕ್ ಒಂದು ವಿಯರ್ಡ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದರ ಪೇಟೆಂಟ್ಸ್ ಹೆಚ್ಚಿನ ಜೀವನದುದ್ದಕ್ಕೂ ಕೂಡ ಅದು ಒಂದು ಎಕ್ಸಲೆಂಟ್ ಬ್ಲಡ್ ಶುಗರ್ ಮೆಡಿಸಿನ್ಸ್ ಮೇಲೆ ಮೋನೋಪೊಲಿ ಹೊಂದಿದೆ ಅಂತ ಅಂದ್ಕೊಂಡಿತ್ತು. ಅದರ ಒಂದು ಮೋನೋಪೊಲಿಯ ಗಡಿಯಾರ ಶುರುವಾಗಿದ್ದು 2006ರಲ್ಲಿ. ಪ್ರಪಂಚದ ಹೆಚ್ಚಿನ ಭಾಗದಲ್ಲಿ ನಾವು ನೋಡಿದಾಗ ಆ ಕ್ಲಾಕ್ ಏನಿದೆ ಅಲ್ವಾ 20 ವರ್ಷಗಳ ಕಾಲ ಅಂದ್ರೆ 2026 ತನಕ ಓಡ್ಬೇಕಾಗಿತ್ತು. ಒಂದ್ ವೇಳೆ ಅದೇನಾದ್ರೂ ಕೂಡ ಈ ಒಂದು ಎಕ್ಸ್ಟೆನ್ಷನ್ಸ್ ಏನಿರುತ್ತೆ ಅಲ್ವಾ ಅದನ್ನ ನೆಗೋಷಿಯೇಷನ್ ಮಾಡೋದಕ್ಕೆ ಮ್ಯಾನೇಜ್ ಮಾಡದಿದ್ರೆ ಇದು ಏನಾಗುತ್ತೆ, ಕೇವಲ ಕಳೆದ ಕೆಲವು ವರ್ಷಗಳಲ್ಲಿ ಮಾತ್ರ ಕಂಪನಿ ತನ್ನ ಡ್ರಗ್ಸ್ ನ ರಿಯಲ್ ಪೊಟೆನ್ಷಿಯಲ್ ಅನ್ನ ಅರ್ಥಕೊಂಡಿದೆ ಅಂತ. ಪ್ರಪಂಚದ ಬಹುಶಃ ಅತಿ ಮುಖ್ಯವಾದ ಈ ಫಾರ್ಮಾಸ್ಯೂಟಿಕಲ್ ಮಾಲಿಕ್ಯೂಲ್ಸ್ ಗಳಲ್ಲಿ ಒಂದನ್ನ ಡಿಸ್ಕವರ್ ಮಾಡಿದ್ರೂ ಕೂಡ ಲಾಭ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಕೇವಲ 5 ವರ್ಷ ಸಿಕ್ಕದಾಗ ಆಯ್ತು ನೋಡಿ.
ಡ್ರಗ್ಸ್ ನ ಸೇಲ್ಸ್ 2023ರಲ್ಲಿ ಹೆಚ್ಚಿನ ಮೂಮೆಂಟ್ಸ್ ಗಳಲ್ಲಿ ಬಂದಿದೆ. ಅಂದ್ರೆ ನೋವೋ ನಾರ್ಡಿಸ್ಕ್ ಇನ್ನು ಮೇಜರ್ ಮಾರ್ಕೆಟ್ ಗಳನ್ನ ಟ್ಯಾಪ್ ಮಾಡಬೇಕಾಗಿದೆ ಅಂತ. ಇತ್ತೀಚಿನವರೆಗೆ ಕೂಡ ನಾವು ನೋಡೋದಾಗುನು ಉದಾಹರಣೆಗೆ ತಗೊಳ್ಳೋಣ, ಅದು ಒಂದು ಸೆಮಾಗ್ಲುಟೈಡ್ ಡ್ರಗ್ಸ್ ನ ಭಾರತಕ್ಕೆ 2026ರಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮಾತ್ರ ಪ್ಲಾನ್ ಮಾಡ್ಕೊಂಡಿತ್ತು. ಅದೇ ಸಮಯದಲ್ಲಿ ನಾವು ನೋಡಿದಾಗ ಅಂದ್ರೆ ಚೈನಾ ಅಥವಾ ಬ್ರೆಜಿಲ್ ತರದ ಮಾಸಿವ್ ಮಾರ್ಕೆಟ್ಸ್ ಗಳಲ್ಲೂ ಕೂಡ ಸೆಮಾಗ್ಲುಟೈಡ್ ಮೇಲಿನ ಒಂದು ಪೇಟೆಂಟ್ ರೈಟ್ಸ್ ಕಳೆದುಕೊಳ್ಳುತ್ತೆ. ಖಂಡಿತವಾಗ್ಲು ಬೇರೆಯವ್ರಿಗೆ ಇದು ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ ಬಿಡಿ. ಪ್ರಪಂಚದಾದ್ಯಂತ ಹಲವು ಫಾರ್ಮಾ ಮ್ಯಾನುಫ್ಯಾಕ್ಚರರ್ಸ್ ಆ ಒಂದು 2024ರ ಡೆಡ್ ಲೈನ್ ಮೇಲೆ ತಮ್ಮ ಒಂದು ದೃಷ್ಟಿಯನ್ನ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು ಚೈನಾದಲ್ಲಿ ನಾವು ನೋಡಿದಾಗ ಕನಿಷ್ಠ 15 ಕಂಪನಿಗಳು ಇದೇ ತರನಾದ್ರೂ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಇನ್ನು ನೋವೋ ನಾರ್ಡಿಸ್ಕ್ ನ ಪೇಟೆಂಟ್ ಎಕ್ಸ್ಪೈರ್ ಆದ ತಕ್ಷಣ ಈ ಸೀನ್ಗೆ ದುಮ್ಕೋ ಅಂತ ಜನಗಳು ಬೇಕಾದ ಜನ ಇರ್ತಾರೆ. ಅಂದ್ರೆ ಬ್ರೆಜಿಲ್ ನ ಹೈಪ್ರಾ ಕೂಡ ಈ ಒಂದು ಸೆಮಾಗ್ಲುಟೈಡ್ಗೆ ಜನರಿಕ್ ಆಲ್ಟರ್ನೇಟಿವ್ ಮಾಡೋ ಕೆಲಸನೂ ಕೂಡ ಮಾಡ್ತಾ ಇದೆ. ಇನ್ನು ಭಾರತ ಫಾರ್ಮಸಿ ಆಫ್ ದಿ ವರ್ಲ್ಡ್ ಆಗಿ ಇದೇ ತರದ ಪ್ಲಾನ್ಸ್ ಅನ್ನ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ನಮ್ಮದೇ ಆದ ಹಲವು ಒಂದು ಫಾರ್ಮಾ ಮೇಜರ್ಸ್ ಕೂಡ ಈ ಒಂದು ಸ್ಪೇಸಸ್ ಮೇಲೆ ಕಣ್ಣಿಟ್ಟಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಇಂಡಿಯನ್ ಕಂಪನಿಗಳು ಈ ಫೈಟ್ ಅನ್ನ ಯುನೈಟೆಡ್ ಸ್ಟೇಟ್ಸ್ ತನಕನೂ ಕೂಡ ತಗೊಂಡೋಯ್ತು. ಕಳೆದ ವರ್ಷ ನಾವು ನೋಡಿದಾಗ ನೋವೋ ನಾರ್ಡಿಸ್ಕ್ ಈ ಒಂದು ನ್ಯಾಟ್ಕೋ ಫಾರ್ಮಾ ಮತ್ತೆ ಸನ್ ಫಾರ್ಮಾ ತರದ ಇಂಡಿಯನ್ ಕಂಪನಿಗಳ ಮೇಲೆ ತಮ್ಮ ಒಂದು ಪೇಟೆಂಟ್ಸ್ ಏನಿರುತ್ತೆ ಇದನ್ನ ಮಾಡಿದರೆ ಇದನ್ನ ನಾವು ಸ್ಯೂ ಮಾಡಲೇಬೇಕು ಅಂತ ಟ್ರೈ ಮಾಡ್ತಿತ್ತು. ಇದಕ್ಕೆ ರೆಸ್ಪಾನ್ಸ್ ಆಗಿ ಇಂಡಿಯನ್ ಕಂಪನಿಗಳು ತಮ್ಮದೇ ಆದ ಒಂದು ಪ್ರತಿ ಹೊಡೆತ ಏನಿರುತ್ತೆ ಗೊತ್ತಾ ಅದನ್ನ ಕೊಟ್ಟಿದ್ದಾರೆ. ಅಂದ್ರೆ ನೋವೋ ನಾರ್ಡಿಸ್ಕ್ ನ ಅಮೆರಿಕನ್ ಪೇಟೆಂಟ್ಸ್ ಗಳನ್ನ ಓಪನ್ ಮಾಡ್ಕೊಂಡು ಇನ್ನೊಂದು ಕಡೆ ದೇಶದ ಪೇಟೆಂಟ್ ಬೋರ್ಡ್ಗೆ ಅವರನ್ನ ರಿವೋಕ್ ಮಾಡೋದಕ್ಕೆ ಕೇಳ್ತಾ ಇದ್ರು. ಅಂದ್ರೆ ಥ್ರೆಟ್ ಎಷ್ಟೊಂದು ರಿಯಲ್ ಆಗಿತ್ತು ಅಂತಂದ್ರೆ ನೋವೋ ನಾರ್ಡಿಸ್ಕ್ ಸೆಟಲ್ ಆಯ್ತು ಅಂತ ಗೊತ್ತಾಗೋಗುತ್ತೆ. ಇನ್ನು ಕೆಲವರಿಗೆ ಎಕ್ಸ್ಕ್ಲೂಸಿವ್ ಫಸ್ಟ್ ಟು ಫೈಲ್ ಸ್ಟೇಟಸ್ ತರದ ಒಂದು ಸ್ಪಾಟ್ಸ್ ಕೂಡ ಇಲ್ಲಿ ಕೊಡಲಾಯಿತು. ವೇಟ್ ಲಾಸ್ ಡ್ರಗ್ಸ್ ಡೆವಲಪ್ ಮಾಡೋ ರೇಸ್ ಅಲ್ಲಿ ನಾವು ನೋಡಿದಾಗ ಇಂಡಿಯನ್ ಫ್ರಂಟ್ ರನ್ನರ್ಸ್ ಗಳಲ್ಲಿ ಒಬ್ರು ಅಂತ ಹೇಳ್ಬೋದು. ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಭಾರತದ ಅತಿ ದೊಡ್ಡ ಜನರಿಕ್ ಡ್ರಗ್ ಮ್ಯಾನುಫ್ಯಾಕ್ಚರ್ಗಳಲ್ಲಿ ಒಂದಾಗಿದೆ. ನಾವು ಕಳೆದ ವರ್ಷ ಕೊನೆಯಲ್ಲಿ ನೋಡಿದಾಗ ಅವರು ಈ ಸ್ಪೇಸ್ಗೆ ತುಂಬಾ ಮುಂದೆ ಬಂದಿದ್ದಾರೆ ಅನ್ನೋ ತರ ಕಾಣುತ್ತೆ. ನೋಡಿ, ಕಳೆದ ಅಕ್ಟೋಬರ್ ಕಂಪನಿಗೆ ಒಂದು ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಕಡೆಯಿಂದ ಲೈಸೆನ್ಸ್ ಸಿಕ್ತು. ಇನ್ನು ಸೆಮಾಗ್ಲುಟೈಡ್ ನ ಹೇಗೆ ರಿಪ್ಲಿಕೇಟ್ ಮಾಡಬಹುದು ಅಂತ ಇವರು ಸ್ಟಡಿ ಮಾಡೋದಕ್ಕೆ. ಅಂದ್ರೆ ನಾವೇನಾದ್ರೂ ಇಲ್ಲಿ ಕ್ಲಿಯರ್ ಆಗಿ ನೋಡಿದಾಗ ಆಮೇಲೆ ಅವರು ಒನ್ ಸೋರ್ಸ್ ಸ್ಪೆಷಾಲಿಟಿ ಫಾರ್ಮಾ ಅವುಗಳ ಬಗ್ಗೆ ನಾವು ಕಳೆದ ವಾರ ಪೂರ್ತಿ ಬರ್ದಿದೀವಿ ಅಲ್ವಾ, ನೀವು ಅದನ್ನ ನೋಡ್ಕೊಂಡ್ ಬರ್ಬೋದು. ಅಂದ್ರೆ ಇವ್ರ ಜೊತೆ ಟೀಮ್ ಅಪ್ ಮಾಡ್ಕೊಂಡು ತಮ್ಮ ಒಂದು ಪ್ರೊಡಕ್ಷನ್ ಲೈನ್ ಸಿದ್ಧಪಡಿಸ್ಕೊಂಡ್ರು ಕೂಡ. ಒಮ್ಮೆ ಇಲ್ಲಿ ತಿಳಿಸೋದೇನ್ ಗೊತ್ತಾ, ಸೆಮಾಗ್ಲುಟೈಡ್ ಯಾರು ಬೇಕಾದ್ರೂ ಮಾಡಬಹುದಾದಂತಹ ಅದನ್ನ ಮಾಡೋದಕ್ಕೆ ಅವರು ಫಸ್ಟ್ ಇನ್ ಲೈನ್ ಇರ್ತಾರೆ ಅನ್ನೋದನ್ನ ಇವ್ರು ತೋರಿಸಿದ್ದು. ಆದ್ರೆ ಬೇಗನೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು. ತುಂಬಾನೇ ಇಂಟ್ರೆಸ್ಟಿಂಗ್ ಆದದ್ದೇನಾದ್ರೂ ಮಾಡಿದ್ದಾರೆ ಅಂತಂದ್ರೆ ಈ ಏಪ್ರಿಲ್ ನೋವೋ ನಾರ್ಡಿಸ್ಕ್ ನ ಪೇಟೆಂಟ್ ಎಕ್ಸ್ಪೈರ್ ಆಗೋದಕ್ಕೆ 1 ವರ್ಷ ಮುಂಚೆ ಮತ್ತೆ ಇಂಡಿಯನ್ ರೆಗ್ಯುಲೇಟರ್ಸ್ ಕಡೆಯಿಂದ ಏನನ್ನೂ ಕೂಡ ಸೆಲ್ ಮಾಡೋದಕ್ಕೆ ಲೈಸೆನ್ಸ್ ಸಿಗೋ ಮುಂಚೆನೆ ಇದೆಲ್ಲನೂ ಕೂಡ ಆಗೋಗಿದೆ ಅನ್ನೋದು ಅವ್ರಿಲ್ಲಿ ತೋರಿಸ್ತಾರೆ. ಅವ್ರಿಗಾಗ್ಲೇ ಈ ಡ್ರಗ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೂ ಸಹ ಶುರು ಮಾಡ್ಬಿಟ್ರು. ಈ ಏಪ್ರಿಲ್ ನೋವೋ ನಾರ್ಡಿಸ್ಕ್ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡ್ತು. ಅದು ಭಾರತಕ್ಕೆ ತನ್ನ ಎಂಟ್ರಿಯನ್ನ ಅಡ್ವಾನ್ಸ್ ಮಾಡತ್ತೆ. ಅಂದ್ರೆ ಮೊದಲು ಅಂದ್ಕೊಂಡ ಹಾಗೆ ನೆಕ್ಸ್ಟ್ ಇಯರ್ ತನಕ ಕಾಯೋ ಬದಲು ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ನಾವು ನೋಡಿದಾಗ ಲಾಂಚ್ ಮಾಡುತ್ತೆ ಅನ್ನೋದನ್ನ ತೋರಿಸಿದೆ. ಈ ಒಂದು ಆರ್ಚ್ ರೈವಲ್ ಎಲಿ ಲಿಲ್ಲಿ ಈಗಾಗಲೇ ಎಂಟ್ರಿ ಕೊಟ್ಟಿದ್ದು ಮತ್ತೆ ಆ ಕ್ಷೇತ್ರ ಸಹಿಸಕ್ಕಾಗದಿರಷ್ಟು ಬಿಸಿಯಾಗಿದೆ ನೋಡಿ. ಅಂದ್ರೆ ಕಂಪನಿ ತನ್ನ ಪ್ರೊಟೆಕ್ಷನ್ ಅನ್ನ ನೋಡಿದಾಗ ಕೊನೆಯ ವರ್ಷದ ಫುಲ್ ಬೆನಿಫಿಟ್ ಪಡ್ಕೊಳ್ಳೋದಕ್ಕೂ ಸಹ ಎಲ್ಲೋ ಒಂದ್ ಕಡೆ ರೇ ಆಫ್ ಹೋಪ್ ಅನ್ನ ಇಟ್ಕೊಂಡಿತ್ತು. ಇನ್ನು ಮೇ 14ರಂದು ಡಾಕ್ಟರ್ ರೆಡ್ಡೀಸ್ ಡೆಲ್ಲಿ ಹೈಕೋರ್ಟ್ಗೆ ಹೋಗಿ ಸೆಮಾಗ್ಲುಟೈಡ್ ಮೇಲಿರೋ ಒಂದು ನೋವೋ ನಾರ್ಡಿಸ್ಕ್ ನ ಪೇಟೆಂಟ್ ಏನಿದೆ ಅಲ್ವಾ ರಿವೋಕ್ ಮಾಡಬೇಕು ಅಂತ ಕ್ಲೈಮ್ ಮಾಡ್ತು. ಇನ್ನು ಕಂಪನಿ ಹತ್ರ GLP-1 ಅನಲಾಗ್ಸ್ ಏನಿದೆ ಇದ್ರ ಮೇಲೆ ಈಗಾಗಲೇ ಪೇಟೆಂಟ್ ಇತ್ತು. ಅಲ್ಲೇ ಅದರ ಒಂದು ರಿಯಲ್ ಇನೋವೇಷನ್ ಕೂಡ ನಡೆದಿದ್ದು. ಆದ್ರೆ ಆ ಪೇಟೆಂಟ್ 2024ರಲ್ಲಿ ಎಕ್ಸ್ಪೈರ್ ಆಗಿದೆ. ಸೆಮಾಗ್ಲುಟೈಡ್ ಹೊಸದಾಗಿ ಏನನ್ನೂ ಕೂಡ ಆಡ್ ಮಾಡ್ತಿಲ್ಲ. ಇದೊಂದು ಕೇವಲ ಎವರ್ ಗ್ರೀನಿಂಗ್ ನ ಪ್ರಯತ್ನ. ಅಂದ್ರೆ ಫಾರ್ಮಾ ಕಂಪನಿಗಳು ಒಂದು ಡ್ರಗ್ ಮೇಲಿನ ತಮ್ಮ ಒಂದು ಮೋನೋಪೊಲಿ ಏನಿರುತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಹೊಸ ಪೇಟೆಂಟ್ಸ್ ಗಳನ್ನ ಫೈಲ್ ಮಾಡ್ತಾನೆ ಇರೋದು ಅಂತ. ಇದನ್ನೆಲ್ಲ ನಾವು ನೋಡಿದಾಗ ಇವರು ಯಾವ್ಯಾವ ರೀತಿ ಇದನ್ನ ಮಾಡಬಹುದು ಅಂತಾನು ಕೂಡ ಕ್ಲಿಯರ್ ಆಗಿ ವಾದಿಸಿದ್ದಾರೆ. ಇಲ್ಲಿ ಏನಾದ್ರೂ ಒಂದು ಸಕ್ಸಸ್ಫುಲ್ ಆಗಿರೋ ಫ್ಯಾಕ್ಟರ್ ಇದೆ ಅಂತಂದ್ರೆ ನೋವೋ ನಾರ್ಡಿಸ್ಕ್ಗೆ ದೇಶದಲ್ಲಿ ಸಿಗಬಹುದಾದ ಯಾವುದೇ ಫಸ್ಟ್ ಮೂವರ್ಸ್ ಅಡ್ವಾಂಟೇಜಸ್ ನ ಇದು ಮೂಲತಃ ಝೀರೋ ಮಾಡ್ತಿತ್ತು. ಮೇ 26ರಂದು ನೋವೋ ನಾರ್ಡಿಸ್ಕ್ ಡೆಲ್ಲಿ ಹೈಕೋರ್ಟ್ ನಲ್ಲಿ ತನ್ನದೇ ಆದ ಒಂದು ಲಾ ಸೂಟ್ ಫೈಲ್ ಮಾಡಿ ಕೌಂಟರ್ ಮಾಡ್ತು. ಅಂದ್ರೆ ಡಾಕ್ಟರ್ ರೆಡ್ಡೀಸ್ ಸೆಮಾಗ್ಲುಟೈಡ್ ಮೇಲಿರೋ ತಮ್ಮ ಒಂದು ಪೇಟೆಂಟ್ ರೈಟ್ಸ್ ಗಳನ್ನ ಬ್ರೀಚ್ ಮಾಡೋದಕ್ಕೆ ಹೊರಟಿದೆ ಅಂತ ಕ್ಲೈಮ್ ಮಾಡಿರೋದು. ಇನ್ನು ಪರ್ಮಿಷನ್ ಇಲ್ಲದೆ ಆ ಡ್ರಗ್ ನ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತ. ಮೂಲತಃ ನಾವು ನೋಡಿದಾಗ ತಮ್ಮ ಪೇಟೆಂಟ್ ರೈಟ್ಸ್ ನ ಇಗ್ನೋರ್ ಮಾಡ್ತಿದೆ ಅಂತಾನು ಕೂಡ ಹೇಳಿದ್ದಾರೆ. ಮೇ 29ರಂದು ಡೆಲ್ಲಿ ಹೈಕೋರ್ಟ್ ಒಂದು ಟೆಂಪರರಿ ಸೆಟ್ ಆಫ್ ರೂಲಿಂಗ್ಸ್ ಅನ್ನ, ಅಂದ್ರೆ ಇದನ್ನ ನಾವು ತಾತ್ಕಾಲಿಕ ತೀರ್ಪುಗಳು ಅಂತ ಹೇಳ್ತೀವಿ, ಅದನ್ನ ತಗೊಂಡ್ಬಂದ್ ಕೊಟ್ಟಿದ್ದಾರೆ. ಅಂದ್ರೆ ಇಂಟರಿಮ್ ಆರ್ಡರ್ ಅಂತ ತಗೊಂಡಿರೋದು. ಇದ್ರಲ್ಲಿ ಏನ್ ತೋರಿಸುತ್ತೆ ಗೊತ್ತಾ, ಸದ್ಯಕ್ಕೆ ಡಾಕ್ಟರ್ ರೆಡ್ಡೀಸ್ ಭಾರತದಲ್ಲಿ ಸೆಮಾಗ್ಲುಟೈಡ್ ಏನಿದೆ ಇದನ್ನ ಮಾರಾಟ ಮಾಡೋ ಹಾಗಿಲ್ಲ. ಅದೇ ಸಮಯದಲ್ಲಿ ಡಾಕ್ಟರ್ ರೆಡ್ಡೀಸ್
ಇಲ್ಲಿ ಸೆಮಾಗ್ಲುಟೈಡ್ ಪ್ರೊಡ್ಯೂಸ್ ಮಾಡ್ಬೋದು, ಆದ್ರೆ ಅದು ಕೇವಲ ಬೇರೆ ದೇಶಗಳಿಗೆ ಮಾರಾಟ ಮಾಡೋಕೆ ಮಾತ್ರ ಆ ಡ್ರಗ್ ನ ತಯಾರಿಸ್ತಿರ್ಬೇಕು ಅಂತ ಇವ್ರು ಹೇಳಿರೋದು. ಮೂಲತಃ ಇಂಡಿಯನ್ ಮಾರ್ಕೆಟ್ ವಿಷಯದಲ್ಲಿ ನಾವು ನೋಡಿದಾಗ ಡಾಕ್ಟರ್ ರೆಡ್ಡಿಸ್ ತಮ್ಮ ಜಾಗದಲ್ಲಿ ಕಾಲಿಡದಂತೆ ನೋವೋ ನಾರ್ಡಿಸ್ ಖಚಿತಪಡಿಸಿಕೊಂಡಿದೆ. ಆದ್ರೆ ತಮಗೆ ಅಂತದೇ ನೋಡಿದಾಗ ಪೇಟೆಂಟ್ ಪ್ರೊಟೆಕ್ಷನ್ಸ್ ಇಲ್ಲದೆ ಬೇರೆ ಮಾರ್ಕೆಟ್ಸ್ ಕಡೆಗೆ ಅವ್ರು ಹೋಗೋದನ್ನ ತಡೆಯೋದಕ್ಕೆ ಅದು ಫೇಲ್ ಆಗೋಯ್ತು. ಈಗಿನ ಪರಿಸ್ಥಿತಿ ಪ್ರಕಾರ ಡಾಕ್ಟರ್ ರೆಡ್ಡಿಸ್ ಬಹುಶಃ ಒಂದು ಜನರಿಕ್ GLP-1 ಡ್ರಗ್ಸ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಶುರು ಮಾಡಿಕೊಂಡು ತಮ್ಮ ಒಂದು ಸಾಮರ್ಥ್ಯ ಏನಿದೆ ಅದನ್ನ ಬಿಲ್ಡ್ ಮಾಡಿಕೊಂಡು ಆಮೇಲೆ ಲೀಗಲ್ ಕ್ಲಿಯರೆನ್ಸ್ ಸಿಕ್ಕಿದ ತಕ್ಷಣ ಇಂಡಿಯನ್ ಮಾರ್ಕೆಟ್ನ ಇವರು ತಕ್ಷಣ ಗ್ರ್ಯಾಬ್ ಮಾಡ್ಕೊಳ್ಬಹುದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈಗ ಇದೇನು ಕೂಡ ಈ ವಿಷಯದ ಬಗ್ಗೆ ಕೋರ್ಟ್ನ ಅಂತಿಮ ನಿರ್ಧಾರ ಅಲ್ಲ. ಈ ಕೋರ್ಟ್ ವಿಷಯಗಳನ್ನ ನಾವು ಕೂಲಂಕುಷವಾಗಿ ಪರಿಶೀಲಿಸಬೇಕು ಅಂತಂದ್ರೆ ಇನ್ನು ಬೇಕಾದಷ್ಟು ವಿಷಯಗಳನ್ನ ನೋಡಿ ಇದು ತೀರ್ಪು ತಗೊಳತ್ತೆ. ಆದ್ರೆ ನೋವೋ ನಾರ್ಡಿಸ್ಗೆ ಈ ಒಂದು ಹಾಫ್ ವೇ ಕಾಂಪ್ರಮೈಸ್ ಇಂದ ಖುಷಿ ಆಗಿಲ್ಲ. ಕಾನೂನಿನ ಪ್ರಕಾರ ನಾವು ನೋಡಿದಾಗ ಒಂದು ವಿಷಯದ ಮೇಲೆ ನಿಮ್ಗೆ ಪೇಟೆಂಟ್ ಇದ್ರೆ ಬೇರೆಯವರು ಅದನ್ನ ಸೆಲ್ ಮಾಡೋಕ್ಕಾಗಲ್ಲ ಅಷ್ಟೇ, ಅಂದ್ರೆ ಅವರು ಅದನ್ನ ತಯಾರಿಸೋದಕ್ಕೂ ಕೂಡ ಆಗಲ್ಲ ಅಂತ ಅವರು ನಂಬ್ತಾರೆ. ಇದೇನು ಪೂರ್ತಿಯಾಗಿ ಆಧಾರಿತ ಇಲ್ಲ. ಅಂದ್ರೆ ಇದ್ರ ಹಿಂದೆ ಈ ತರದ ಕೇಸ್ಗಳಲ್ಲಿ ಡೆಲ್ಲಿ ಹೈಕೋರ್ಟ್ ಕಂಪನಿಗಳು ತಮ್ಮ ಪೇಟೆಂಟೆಡ್ ಡ್ರಗ್ಸ್ ನ ಎಕ್ಸ್ಪೋರ್ಟ್ಗಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ತಡೆದಿತ್ತು ಕೂಡ. ಅವರಿಲ್ಲಿ ಏನನ್ನು ಕೂಡ ಸೆಲ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಇದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಡೆಲ್ಲಿ ಹೈಕೋರ್ಟ್ ಇದನ್ನ ತುಂಬಾ ಕ್ಲಿಯರ್ ಆಗಿ ನೋಡ್ಕೊಂಡಿತ್ತು. ಫ್ರಾಂಕ್ಲಿ ಕಳೆದ ವಾರ ನಾವು ಭಾರತದ ಫಾರ್ಮಾಸ್ಯೂಟಿಕಲ್ ಜನರಿಕ್ ಇಂಡಸ್ಟ್ರಿ ಬಗ್ಗೆ ಕಲಿಯೋದಕ್ಕೆ ಶುರು ಮಾಡಿದಾಗ ಬೇರೆ ಬೇರೆ ಪ್ಲೇಯರ್ಸ್ಗಳು ಉದ್ದೇಶಗಳು ಹೇಗಿರುತ್ತೆ ಅನ್ನೋದಕ್ಕೆ ಇಂತಹ ಒಂದು ಪರ್ಫೆಕ್ಟ್ ಡೆಮಾನ್ಸ್ಟ್ರೇಷನ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಡಿ. ಯಾಕೆ ಅಂತಂದ್ರೆ ಸತ್ಯ ಏನ್ ಗೊತ್ತಾ, ಎರಡೂ ಕಡೆಯವರ ಒಂದು ಪೊಸಿಷನ್ ಅವರು ಏನ್ ಮಾಡ್ತಾರೋ ಅದನ್ನ ಒಂದು ಸಿಂಪಲ್ ಪ್ರಾಡಕ್ಟ್ ಅಷ್ಟೇ ಅನ್ನೋದು ಇಲ್ಲಿ ತೋರ್ಸತ್ತೆ. ನೋವೋ ನಾರ್ಡಿಸ್ ಅನ್ನ ಪೊಸಿಷನ್ ಅಲ್ಲಿರೋ ಯಾವುದೇ ಕಂಪನಿ ಮಾಡೋದನ್ನೇ ಮಾಡ್ತಿದೆ. ಅದು ಅನ್ಎಕ್ಸ್ಪೆಕ್ಟೆಡ್ಲಿ ವ್ಯಾಲ್ಯೂಬಲ್ ಆಗಿರೋ ಒಂದು ಪ್ರೊಪ್ರೇಟರಿ ಇನೋವೇಷನ್ ಮೇಲಿರೋ ಒಂದು ಕಮರ್ಷಿಯಲ್ ಎಡ್ಜ್ ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ ಅಂತ. ಮತ್ತೆ ಡಾಕ್ಟರ್ ರೆಡ್ಡಿಸ್ ಜನರಿಕ್ ಮ್ಯಾನುಫ್ಯಾಕ್ಚರರ್ಸ್ ಯಾವಾಗ್ಲೂ ಕೂಡ ಮಾಡ್ಕೊಂಡು ಬಂದಿರೋದು ಯಾವುದು ಪ್ರೊಟೆಕ್ಟೆಡ್ ಯಾವುದು ಅಲ್ಲ ಅನ್ನೋದ್ರ ಮೇಲೆ ಈ ಒಂದು ಲೀಗಲ್ ಲಿಮಿಟ್ ನ ಪುಷ್ ಮಾಡುತ್ತಾ ಅಥವಾ ಈ ಗೊಂದಲ ಏನಾದ್ರೂ ಕೂಡ ಇನ್ನು ಮುಂದುವರಿಯುತ್ತಾ, ಇದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ವಾಟರ್ ಸ್ಟಾಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ಪ್ರತಿದಿನ ಬಳಸೋ ಎಷ್ಟೊಂದು ಅಂದ್ರೆ ದಿನನಿತ್ಯ ವಸ್ತುಗಳಿವೆ ಅಲ್ವಾ, ಅವುಗಳ ಬಗ್ಗೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನೋಡಿ, ಯುಟಿಲಿಟೀಸ್ ವಿಷಯವನ್ನೇ ತಗೊಳ್ಳಿ. ಎಲೆಕ್ಟ್ರಿಸಿಟಿ, ಇಂಟರ್ನೆಟ್, ಫೋನ್ ಕಾಲ್ಸ್ ಇವೆಲ್ಲನೂ ಕೂಡ ನಾವು ಪ್ರತಿದಿನ ಬಳಸ್ತೀವಿ. ನೀವು ಯೋಚನೆ ಮಾಡಿದ್ದೀರಾ? ಆದ್ರೆ ಪ್ರತಿಯೊಂದು ಸ್ವಿಚ್ ಹಾಕಿದಾಗ ಅಥವಾ ಫೋನ್ ಸ್ಕ್ರೀನ್ ನ ಟ್ಯಾಪ್ ಮಾಡಿದಾಗ ಅದರ ಹಿಂದೆ ಕಂಪನೀಸ್ಗಳು, ಗೌರ್ಮೆಂಟ್ಸು ಮತ್ತೆ ಇಂಡಿವಿಜುವಲ್ಸ್ಗಳ ತರ ಪೂರ್ತಿ ಪ್ರಪಂಚನೇ ಈ ಒಂದು ಸೌಕರ್ಯಗಳನ್ನ ಸಾಧ್ಯವಾಗಿಸೋದಕ್ಕೆ ಎಷ್ಟು ಕೆಲಸ ಮಾಡ್ತಿರ್ತಾರೆ ಅಂತ ನೋಡಿ. ಇತ್ತೀಚೆಗೆ VA ಟೆಕ್ ವಾಬ್ಯಾಗ್ ಮತ್ತೆ ಅಯಾನ್ ಎಕ್ಸ್ಚೇಂಜ್ ತರದ ಕಂಪನಿಗಳು ಕಾನ್ವರ್ಸೇಷನ್ಸ್ ಮತ್ತೆ ನ್ಯೂಸ್ ಹೆಡ್ಲೈನ್ಸ್ ಅಲ್ಲಿ ಒಂದು ಪ್ರಾಮಿಸಿಂಗ್ ವಾಟರ್ ಸ್ಟಾಕ್ಸ್ ಅಂತ ಲೇಬಲ್ ಆಗಿ ಕಾಣಿಸ್ಕೊಳ್ತಿದೆ. ಆದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಈ ಕಂಪನಿಗಳು ನಿಖರವಾಗಿ ಏನ್ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ನಮ್ಗೆ ದಾರಿನೇ ಕಾಣದೇ ಇರೋ ಹಾಗಾಯ್ತು. ಅಂದ್ರೆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಅಂದ್ರೆ ಎಷ್ಟೊಂದು ಟೆಕ್ನಿಕಲ್ ವಿಷಯಗಳು ಮತ್ತೆ ಕಾಂಪ್ಲೆಕ್ಸ್ ಆಗಿರೋ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೂಡ ಇದಕ್ಕೆ ಬೇಕಾಗಿತ್ತು. ಸೊ ನಾವು ಬೇಸಿಕ್ಸ್ ಇಂದ ಶುರು ಮಾಡೋಣ. ನೋಡಿ, ನಾವೇನಾದ್ರೂ ಒಂದು ಕೆಲವು ಫಂಡಮೆಂಟಲ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀವಿ. ಪ್ರತಿದಿನ ನಾವು ನಮ್ಮ ಟ್ಯಾಪ್ಸ್ ಅಲ್ಲಿ ನೀರನ್ನ ನೋಡಿದಾಗ ನಿಜವಾಗ್ಲೂ ಹೇಗೆ ಹರಿದು ಬರುತ್ತೆ, ನಾವು ಅದನ್ನ ಬಳಸಿದ ಮೇಲೆ ಏನಾಗುತ್ತೆ, ಮತ್ತೆ ಈ ಒಂದು ವಾಟರ್ ಸ್ಟಾಕ್ಸ್ ಇಡೀ ಒಂದು ವಾಟರ್ ಸೈಕಲ್ಸ್ ಅಲ್ಲಿ ನಿಖರವಾಗಿ ಎಲ್ಲಿ ಫಿಟ್ ಆಗತ್ತೆ. ಅದರ ಜೊತೆಗೆ ನಾವು ನೋಡಿದಾಗ ಈ ಜರ್ನಿಯ ಭಾಗವಾಗಿರೋ ಕಂಪನಿಗಳ ಬಗ್ಗೆ ಮತ್ತೆ ಅವು ಹೇಗೆ ದುಡ್ಡನ್ನ ಮಾಡ್ತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಟ್ಯಾಪ್ಗೆ ನೀರ್ ಹೇಗ್ ಬರುತ್ತೆ ಅಂತ ಯೋಚನೆ ಮಾಡಿದೀರಾ? ನೀರನ್ನ ನಾವು ಗ್ರಾಂಟೆಡ್ ಆಗಿ ತಗೊಳ್ಳೋದು ಸುಲಭ. ಯಾಕೆ ಅಂತಂದ್ರೆ ಟ್ಯಾಪ್ ತಿರುಗಿಸಿದ ತಕ್ಷಣ ಸಾಕು ಕ್ಲೀನ್ ಆಗಿರೋ ನೀರೇನು ಹರಿದು ಬರುತ್ತೆ. ಹೆಚ್ಚಿನ ಜನ ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದೇ ಇಲ್ಲ. ಆದ್ರೆ ಈ ಒಂದು ಸರಳ ಸೌಕರ್ಯ ಹಿಂದೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆ. ನೋಡಿ, ಇದು ದೂರದ ವಾಟರ್ ಸೋರ್ಸ್ ಇಂದ ಶುರುವಾಗುತ್ತೆ. ಹೆಚ್ಚಾಗಿ ಒಂದು ನದಿ ಆಗಿರ್ಬೋದು, ಸರೋವರ ಅಥವಾ ಅಂತರ್ಜಲ ಅಲ್ಲಿ ಭೂಮಿಯ ಆಳದಲ್ಲಿ ನಾವು ಹೋದಾಗ ಅಲ್ಲಿ ನಮ್ಗೆ ರಾ ಆಗಿರೋ ವಾಟರ್ ಸಿಗತ್ತೆ. ಅಂದ್ರೆ ಭೂಮಿಯ ಆಳದಲ್ಲಿ ಈ ರಾ ವಾಟರ್ ಸಿಗತ್ತೆ. ಇಲ್ಲಿ ಏನಾಗಿರುತ್ತೆ, ಅಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿರ್ಬೋದು ಮತ್ತೆ ಎಲ್ಲಾ ತರದ ಒಂದು ಕಾಣ್ದಿರೋಂತಹ ಕಲ್ಮಶಗಳು ಕೂಡ ತುಂಬಿರುತ್ತೆ. ಆ ನೀರು ಕ್ಲಿಯರ್ ಆಗಿರಲ್ಲ, ಹಾಗೆ ಕುಡಿಯೋಕ್ಕೂ ಸಹ ಆಗಲ್ಲ. ಅದನ್ನ ಮೊದಲು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಥವಾ WTP ಅಂತ ಕರೆಯೋದ್ರೊಳಗಡೆ ತರಲಾಗತ್ತೆ. ಇಲ್ಲಿ ಆ ನೀರನ್ನ ಕ್ಲೀನ್ ಮಾಡ್ತಾರೆ. ಮೊದಲು ನೀರನ್ನ ಸ್ಕ್ರೀನ್ ಮಾಡಿ ದೊಡ್ಡ ಒಂದು ಕಸಕಡ್ಡಿಗಳಾಗಿರ್ಬೋದು, ಎಲೆಗಳು ಅಥವಾ ಒಂದು ಸ್ಟ್ರೇ ಪ್ಲಾಸ್ಟಿಕ್ ವ್ರಾಪರ್ಸ್ ತರ ಇದನ್ನೆಲ್ಲನೂ ಕೂಡ ತೆಗೆದು ಹಾಕ್ತಾರೆ. ಆಮೇಲೆ ಕೋಆಗ್ಯುಲೇಷನ್ ಮತ್ತೆ ಫ್ಲಾಕ್ಯುಲೇಷನ್ ಅನ್ನೋ ಒಂದು ಫ್ಯಾಸಿನೇಟಿಂಗ್ ಕೆಮಿಕಲ್ ಪ್ರಾಸೆಸ್. ಇದೊಂದು ಫ್ಯಾನ್ಸಿ ಹೆಸರು. ಇದರ ಅರ್ಥ ಸಣ್ಣ ಕಣಗಳು
ನೀರುಗಳು ಒಂದಕ್ಕೊಂದು ಅಂಟ್ಕೊಂಡು ದೊಡ್ಡ ಪೀಸಸ್ ಆಗೋ ಹಾಗೆ ಮಾಡಲಾಗತ್ತೆ ಅಂತ. ಇದರಿಂದ ಅವು ಸುಲಭವಾಗಿ ಕೆಳಗಡೆ ಕುತ್ಕೊಳ್ಳುತ್ತೆ. ಇದಾದ್ಮೇಲೆ ನೀರು ಫಿಲ್ಟ್ರೇಷನ್ ಮೂಲಕ ಹೋಗುತ್ತೆ. ಸಾಮಾನ್ಯವಾಗಿ ಮರಳು ಮತ್ತೆ ಸಣ್ಣ ಕಲ್ಲುಗಳು ಈ ಲೇಯರ್ಸ್ಗಳೆಲ್ಲ ಇದ್ರ ಮೇಲೆ ಇರುತ್ತೆ. ಇವು ಸಣ್ಣ ಒಂದು ಇಂಪ್ಯೂರಿಟೀಸ್ಗಳನ್ನ ಹಿಡಿದಿಟ್ಕೊಳ್ಳುತ್ತೆ ಕೂಡ. ನೀರನ್ನ ಮೊದಲಿಗಿಂತ ಹೆಚ್ಚು ಸ್ವಚ್ಛವಾಗಿ ಮಾಡುತ್ತೆ. ಆದ್ರೆ ಇದಿನ್ನೂ ಕೂಡ ರೆಡಿ ಆಗಿಲ್ಲ. ಕುಡಿಯೋಕೆ ಸೇಫ್ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ನೀರನ್ನ ಏನ್ ಮಾಡ್ತಾರೆ, ಡಿಸ್ಇನ್ಫೆಕ್ಷನ್ ಪ್ರಾಸೆಸ್ಗೆ ಒಳಗಾಗೋ ತರ ಮಾಡ್ತಾರೆ. ಇಲ್ಲಿ ಕ್ಲೋರಿನ್ ಅಥವಾ ಅಲ್ಟ್ರಾ ವೈಲೆಟ್ UV ಲೈಟ್ ಅಂದ್ರೆ ಹಾರ್ಮ್ಫುಲ್ ಆದ ಬ್ಯಾಕ್ಟೀರಿಯಾ, ವೈರಸಸ್ ಮತ್ತೆ ಮೈಕ್ರೋಬ್ಸ್ ಗಳನ್ನ ಎಲಿಮಿನೇಟ್ ಮಾಡುತ್ತೆ, ಅಂದ್ರೆ ನಾಶ ಮಾಡುತ್ತೆ. ಒಮ್ಮೆ ಸಂಪೂರ್ಣವಾಗಿ ಶುದ್ಧ ಆದ್ಮೇಲೆ ನೀರನ್ನ ಟೆಸ್ಟ್ ಮಾಡಿಕೊಂಡು ಪ್ರೆಷರೈಸ್ ಮಾಡಿ ಕೊನೆಗೆ ಈ ಒಂದು ವಾಸ್ಟ್ ಅಂಡರ್ ಗ್ರೌಂಡ್ ನೆಟ್ವರ್ಕ್ಗೆ ಪುಷ್ ಮಾಡಲಾಗುತ್ತೆ. ಈ ಒಂದು ಇಂಟಿಗ್ರೇಟ್ ಮ್ಯಾಸ್ ಆಫ್ ಪೈಪ್ಸ್ ನಾವು ನೋಡಿದಾಗ ಪಂಪ್ಸ್, ವಾಲ್ವ್ಸ್ ಮತ್ತೆ ರಿಸರ್ವರ್ಸ್ ಹೆಚ್ಚಾಗಿ 100 ಕಿಲೋಮೀಟರ್ಸ್ಗಳಷ್ಟು ಹರಡಿರುತ್ತೆ. ನೋಡಿ, ನೀರನ್ನ ನೇರವಾಗಿ ನಮ್ಮ ಮನೆಗಳಿಗೆ, ಆಫೀಸಸ್ಗೆ, ಫ್ಯಾಕ್ಟ್ರೀಸ್ಗೆ ಮತ್ತೆ ಫಾರ್ಮ್ಸ್ಗಳಿಗೆ ತಲುಪಿಸತ್ತೆ. ಈ ಎಲ್ಲ ಪ್ರಾಸೆಸ್ ಆದ್ಮೇಲೆ ಹೀಗೆ ನೀರು ಕೊನೆಗೆ ನಿಮ್ಮ ಟ್ಯಾಪ್ಗೆ ಬಂದು ತಲುಪುತ್ತೆ ನೋಡಿ. ಅಥವಾ ನಾವು ನೋಡಿದಾಗ ಕನಿಷ್ಠ ಹೀಗೆ ಆಗ್ಬೇಕು ಅಂತ ಅಂದ್ಕೊಂಡಿರೋದು. ನಿಮ್ಮಲ್ಲಿ ಕೆಲವರು ಈ ಒಂದು ಕ್ರಿಟಿಕಲ್ ಪೀಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಲ್ಲದೆ ಇರುವಂತಹ ಜಾಗಗಳಲ್ಲಿ ವಾಸಿಸ್ತಿರ್ಬೋದು. ಈಗ ನೀರ್ಗಾಗಿ ವಾಟರ್ ಮಾಫಿಯಾಸ್ ಓಡಾಡ್ಸೋ ಒಂದು ಟ್ಯಾಂಕರ್ಸ್ ಫುಲ್ ಆಫ್ ವಾಟರ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಆದ್ರೆ ಸದ್ಯಕ್ಕೆ ಆ ಟಾಪಿಕ್ ಬಗ್ಗೆ ಬೇರೆ ಯಾವತ್ತಾದ್ರೂ ಮಾತಾಡೋಣ. ಹೇಗೆ ಆಗ್ಲಿ, ನೀರು ನಿಮ್ಮ ಮನೆಗೆ ಬಂದ ಮೇಲೆ ಕತೆ ಮುಗಿಯೋದಿಲ್ಲ. ಯಾಕೆ ಅಂತಂದ್ರೆ ಒಮ್ಮೆ ಆ ನೀರು ಯೂಸ್ ಆದ್ಮೇಲೆ ಕೈ ತೊಳೆಯೋದಾಗಿರ್ಲಿ, ಬಟ್ಟೆ ಒಗೆಯೋದಾಗಿರ್ಲಿ, ಅಥವಾ ಟಾಯ್ಲೆಟ್ ಫ್ಲಶ್ ಮಾಡೋದಾಗಿರ್ಲಿ, ಅಥವಾ ಕೊಳಚೆ ನೀರು ಆಗುತ್ತಲ್ವಾ, ಇದೊಂದು ಡರ್ಟಿ, ಯೂಸ್ಡ್ ಮತ್ತೆ ಸಂಸ್ಕರಿಸದೇ ಇರುವಂತಹ ನೀರಾಗುತ್ತೆ. ಇದು ಅಪಾಯಕಾರಿ ಆಗ್ಬೋದು. ಸೊ ಅದು ಇನ್ನೊಂದು ಅಡಗಿದ ವ್ಯವಸ್ಥೆ ಒಳಗೆ ಹೋಗುತ್ತೆ, ಒಳಚರಂಡಿಗಳು. ಈ ಒಂದು ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ಆ ಎಲ್ಲ ಯೂಸ್ಡ್ ವಾಟರ್ನ ಕಲೆಕ್ಟ್ ಮಾಡಿ ಇನ್ನೊಂದು ಫೆಸಿಲಿಟಿಗೆ ಚಾನಲ್ ಮಾಡುತ್ತೆ, ಅಂದ್ರೆ ಸಾಗಿಸುತ್ತೆ. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡಬಹುದು, ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದು ಕೂಡ ನಮ್ಮ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಿಸ್ಸಿಂಗ್ ಆಗಿದೆ. ಮತ್ತೊಮ್ಮೆ ಅದನ್ನು ಕೂಡ ಸದ್ಯಕ್ಕೆ ಪಕ್ಕದಲ್ಲಿಡೋಣ. ಇಲ್ಲಿನ ಪ್ರಾಸೆಸ್ ನಾವು ನೋಡಿದಾಗ ಹೆಚ್ಚು ಕಡಿಮೆ ಕೊಳಚೆ ನೀರನ್ನ ರಿವರ್ಸ್ ಅಲ್ಲಿ ಓಡಿಸ್ತಾ ಹಾಗೆ. ಮೊದಲು ಅಶುದ್ಧ ಅಂದ್ರೆ ಸ್ಯಾನಿಟರಿ ವೇಸ್ಟ್, ಫುಡ್ ಸ್ಕ್ರಾಪ್ಸ್ ಅಥವಾ ಒಂದು ಸ್ಟ್ರೀಟ್ಸ್ ಇಂದ ಬಂದಿರೋ ಸಣ್ಣ ಕಲ್ಲು, ಮಣ್ಣು ತರದ ಈ ಒಂದು ವ್ಯವಸ್ಥೆ ಏನಿರುತ್ತೆ ಅದನ್ನ ತೆಗೆದು ಹಾಕಲಾಗುತ್ತೆ. ಆಮೇಲೆ ಉಳಿದಿರೋದು ಅಂದ್ರೆ ಸೆಟ್ಲಿಂಗ್ ಟ್ಯಾಂಕ್ಸ್ ಒಳಗಡೆ ಹರಿಯುತ್ತೆ. ಇಲ್ಲಿ ಹೆಚ್ಚು ಭಾರವಾದ ವಸ್ತುಗಳು ಕೆಳಗಡೆ ಕೂರುತ್ತೆ, ಮತ್ತೆ ಎಣ್ಣೆಯಂತಹ ಕೊಳೆ ಏನಿರುತ್ತೆ ಅದು ಮೇಲ್ಗಡೆ ತೇಲ್ತಾ ಇರುತ್ತೆ. ಮುಂದೆ ಈ ಒಂದು ನೀರಿನ ಮೈಕ್ರೋಬ್ಸ್ ಗಳ ಒಂದು ಸೈನ್ಯವನ್ನೇ ಭೇಟಿ ಮಾಡುತ್ತೆ ಗೊತ್ತಾ. ಇವುಗಳಲ್ಲಿ ಬ್ಯಾಕ್ಟೀರಿಯಾ, ಉಳಿದಿರೋ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ನ ತಿಂದು ಹಾಕೋದಕ್ಕೆ ಸ್ಪೆಷಲ್ ಆಗಿ ಕಲ್ಟಿವೇಟ್ ಮಾಡಿರೋದು. ಈ ಒಂದು ಸಣ್ಣ ಸಹಾಯಕರಿಗೆ ಆಕ್ಸಿಜನ್ ಮತ್ತೆ ಟೈಮ್ ಅನ್ನ ಕೊಡಲಾಗುತ್ತೆ. ಅವು ತಮ್ಮ ಕೆಲಸವನ್ನ ಆದ್ಮೇಲೆ ವೇಸ್ಟ್ ನ ಸೇಫರ್ ಕಾಂಪೊನೆಂಟ್ಸ್ ಗಳಾಗಿ ಬ್ರೇಕ್ ಡೌನ್ ಮಾಡುತ್ತೆ. ಅವುಗಳ ಕೆಲಸ ಮುಗಿದಾದ್ಮೇಲೆ ನೀರು ಇನ್ನೊಂದು ರೌಂಡ್ ಆಫ್ ಸೆಟ್ಲಿಂಗ್ ಮೂಲಕ ಹೋಗುತ್ತೆ ನೋಡಿ. ಆಮೇಲೆ ಈ ಒಂದು ಪ್ಲಾಂಟ್ ಅನ್ನ ಅವಲಂಬಿಸಿಕೊಂಡು ಒಂದು ಎಕ್ಸ್ಟ್ರಾ ಸ್ಟೆಪ್ ಆಫ್ ಫಿಲ್ಟ್ರೇಷನ್ ಮತ್ತೆ ಡಿಸ್ಇನ್ಫೆಕ್ಷನ್ ಅಲ್ಲಿ ಇದು ನಡೆಯೋದು. ಇದೆಲ್ಲ ಮುಗಿದ ಕೊನೆಗೆ ಒಮ್ಮೆ ವೇಸ್ಟ್ ವಾಟರ್ ಆಗಿದ್ದು ಈಗ ಟ್ರೀಟೆಡ್ ಎಫ್ಲ್ಯೂಯೆಂಟ್ ಆಗಿರುತ್ತೆ ನೋಡಿ. ಅಂದ್ರೆ ರಿವರ್ ಅಥವಾ ಲೇಕ್ಗೆ ಬಿಡೋಷ್ಟು ಅಥವಾ ನೀರಾವರಿ, ಕನ್ಸ್ಟ್ರಕ್ಷನ್ ಅಥವಾ ಇಂಡಸ್ಟ್ರಿಯಲ್ ಕೂಲಿಂಗ್ಸ್ಗೆ ರಿಯೂಸ್ ಮಾಡೋಷ್ಟು ಕ್ಲೀನ್ ಆಗಿರುತ್ತೆ ಅಂತ. ಆ ಎಲ್ಲ ಸಾಲಿಡ್ಸ್ ಮತ್ತೆ ಸ್ಲಜ್ಗೆ ಏನಾಗುತ್ತೆ, ಅವು ಪೂರ್ತಿಯಾಗಿ ಬೇರೆಯ ಪ್ರಾಸೆಸ್ ಮೂಲಕ ಹೋಗುತ್ತೆ. ಹೆಚ್ಚಾಗಿ ಕಾಂಪೋಸ್ಟ್, ಗೊಬ್ಬರ, ಫರ್ಟಿಲೈಸರ್ ಅಥವಾ ಎಲೆಕ್ಟ್ರಿಸಿಟಿಗಳಿಗಾಗಿ ಬಯೋಗ್ಯಾಸ್ ಆಗಿ ಮಾಡಲಾಗತ್ತೆ. ಆದ್ರೆ ಇಲ್ಲಿ ನಾವು ನೋಡಿದಾಗ ಈ ವಾಟರ್ ಸ್ಟಾಕ್ಸ್ ನಿಖರವಾಗಿ ಎಲ್ಲಿದೆ? ಆದ್ರೆ ಇಲ್ಲಿ ಈ ವಾಟರ್ ಸ್ಟಾಕ್ಸ್ ನಿಖರವಾಗಿ ಎಲ್ಲಿದೆ? ಭಾರತದಲ್ಲಿ ನೀರನ್ನ ಒಂದು ಸಂಪತ್ತು ಅಂತ ಪರಿಗಣಿಸಲಾಗುತ್ತೆ ಅಲ್ವಾ. ವಾಟರ್ ಸಪ್ಲೈ ಮತ್ತೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಎರಡನ್ನೂ ಕೂಡ ಮ್ಯಾನೇಜ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಲೋಕಲ್ ಮುನ್ಸಿಪಾಲಿಟೀಸ್ ಮತ್ತೆ ಒಂದು ಸ್ಟೇಟ್ ಗವರ್ಮೆಂಟ್ಗಳದಾಗಿರುತ್ತೆ. ಮೂಲತಃ ನಾವು ನೋಡಿದಾಗ ನೀರು ನಿಮ್ಮನೆಗೆ ತಲುಪೋ ಹಾಗೆ ನಿಮ್ಮ ಒಂದು ವೇಸ್ಟ್ ವಾಟರ್ ಸೇಫ್ಲಿ ಟ್ರೀಟ್ ಆಗೋ ಹಾಗೆ ನೋಡ್ಕೊಳ್ಳೋದು ಇವ್ರೆ. ಆದ್ರೆ ಸರ್ಕಾರ ಮತ್ತೆ ಮುನ್ಸಿಪಾಲಿಟೀಸ್ ಎಲ್ಲವನ್ನು ಕೂಡ ತಾವೊಬ್ಬರೇ ಹ್ಯಾಂಡಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬೇಕಾಗಿರೋ ಈ ಒಂದು ಇನ್ಫ್ರಾ, ಪೈಪ್ಸ್, ಪಂಪ್ಸ್, ವ್ಯಾಲ್ವ್ಸ್ ಮತ್ತೆ ಮಾಸಿವ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ತುಂಬಾನೇ ವಿಸ್ತಾರವಾದ ಮತ್ತೆ ಹೆಚ್ಚಾಗಿ ಹೈಲಿ ಸ್ಪೆಷಲೈಸ್ಡ್ ಆಗಿರುತ್ತೆ. ಕೆಲವೊಮ್ಮೆ ಇದನ್ನೆಲ್ಲನೂ ಕೂಡ ಒಟ್ಟುಗೂಡಿಸೋದಕ್ಕೆ ಅವರು ಒದ್ದಾಡ್ತಿರ್ತಾರೆ ಗೊತ್ತಾ. ಆದ್ರೆ ಅವರು ತಮ್ಮ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರು ಕೂಡ ಇದರಲ್ಲಿ ಹೆಚ್ಚಿನದಕ್ಕೆ ಪ್ರೈವೇಟ್ ಕಂಪನೀಸ್ಗಳಿಗೆ ಇವರು ಕೈ ಜೋಡಿಸಬೇಕಾಗತ್ತೆ. ಅಥವಾ ಸ್ಟಾಕ್ ಮಾರ್ಕೆಟ್ ಹೇಳೋ ಹಾಗೆ ವಾಟರ್ ಸ್ಟಾಕ್ಸ್ ಈ ಒಂದು ಪ್ರೈವೇಟ್ ಕಂಪನಿಗಳದ್ದು ಪ್ರತಿಯೊಂದು ಸ್ಟೇಜ್ ನಲ್ಲೂ ಕೂಡ ಬಂದೇ ಬರುತ್ತೆ ಅಂತ. ಈ ಒಂದು ನದಿಗಳು ಅಥವಾ ಅಂಡರ್ ಗ್ರೌಂಡ್ ಆಕ್ವಿಫೈರ್ಸ್ ನಿಂದ ವಾಟರ್ ಸೋರ್ಸ್ ಮಾಡೋದ್ರಿಂದ ಹಿಡಿದು ಅದನ್ನ ಟ್ರೀಟ್ ಮಾಡೋವರೆಗೂ ಕೂಡ, ಹಾಗೆ ಕೊನೆಗೆ ಅದನ್ನ ಸೇಫ್ಲಿ ರಿವರ್ಸ್ ಅಥವಾ ಲೇಕ್ಸ್ಗೆ ಡಿಸ್ಚಾರ್ಜ್ ಮಾಡೋ ತನಕ ಅವರು ಗೌರ್ಮೆಂಟ್ ಜೊತೆಗೆ ಈ ಒಂದು ಇನ್ಫ್ರಾನ ಡಿಸೈನ್ ಮಾಡಿ, ಬಿಲ್ಡ್ ಮಾಡಿ, ಆಪರೇಟ್ ಮಾಡಿ, ಮೇಂಟೈನ್ ಮಾಡೋದ್ರಲ್ಲೂ ಸಹ ಸಹಾಯ ಮಾಡ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ಪ್ಲೇಔಟ್ ಆಗುತ್ತೆ ಅಂತಂದ್ರೆ, ಒಂದು ಸಿಟಿಗೆ ಹೊಸ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಕು ಅಂತ ಅನ್ಕೊಳ್ಳಿ. ಒಂದು ಪ್ರೈವೇಟ್ ಕಂಪನಿ ಆ ಪ್ಲಾಂಟ್ ನ ಡಿಸೈನ್ ಮಾಡಿ ಬಿಲ್ಡ್ ಮಾಡೋದಕ್ಕೆ ತನ್ನ ಒಂದು ಎಕ್ಸ್ಪರ್ಟೀಸ್ ಆಫರ್ ಅನ್ನ ಮಾಡುತ್ತೆ. ಅಂದ್ರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಸರ್ವಿಸ್ ಅನ್ನ ಕೊಡ್ತಿರುತ್ತೆ.
ಮಾಡ್ತೀವಿ ಅಂತ. ಇದ್ರ ಬಗ್ಗೆ ನಾವು ಇತ್ತೀಚೆಗೆ ಬರೆದಿದ್ದೀವಿ. ಒಮ್ಮೆ ಬಿಲ್ಡ್ ಆದ್ಮೇಲೆ ಅದೇ ಕಂಪನಿ ಹಲವಾರು ವರ್ಷಗಳ ಕಾಲ ಆ ಪ್ರಾಜೆಕ್ಟ್ ನ ರನ್ ಮಾಡಿ ಮ್ಯಾನೇಜ್ ಕೂಡ ಮಾಡಬಹುದು. ಈ ಮಧ್ಯೆ ಬೇರೆ ಕಂಪನಿಗಳು ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ ನ ಸಪ್ಲೈ ಮಾಡಬಹುದು, ಅಥವಾ ವಾಟರ್ ಟ್ರೀಟ್ ಮಾಡೋದಕ್ಕೆ ಕೆಮಿಕಲ್ಸ್ ಕೊಡಬಹುದು, ಅಥವಾ ಪ್ಲಾಂಟ್ಸ್ ಎಫಿಷಿಯಂಟ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಇನ್ನು ರೆಗ್ಯುಲೇಷನ್ಸ್ ಅನ್ನು ನೋಡಿದಾಗ ಕಂಪ್ಲೈಂಟ್ ಆಗಿವೆ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಕನ್ಸಲ್ಟಿಂಗ್ ಸರ್ವಿಸ್ ಕೂಡ ಕೊಡಬಹುದು. ಸಾಮಾನ್ಯವಾಗಿ ಈ ಕಂಪನಿಗಳು ಗವರ್ಮೆಂಟ್ ಗೆ ಕೇಟರ್ ಮಾಡುತ್ತೆ. ಅಂದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ಸ್ ನಾವು ನೋಡಿದಾಗ, ಹಾಗೆ ಒಂದು ಲೋಕಲ್ ಅರ್ಬನ್ ಬಾಡೀಸ್, ಈ ಒಂದು ಎಂಟಿಟೀಸ್ ಸಾಮಾನ್ಯವಾಗಿ ದೊಡ್ಡ ವಾಟರ್ ಪ್ರಾಜೆಕ್ಟ್ಸ್ ಗಳನ್ನ ಮೇಲ್ವಿಚಾರಣೆ ಮಾಡುತ್ತೆ. ಅವ್ರೇನ್ ಮಾಡ್ತಾರೆ, ಸರ್ವಿಸ್ ಕವರೇಜ್ ಪ್ಲಾನ್ ಅನ್ನ ಮಾಡ್ತಾರೆ. ಈಗ ಕನ್ಸ್ಯೂಮರ್ಸ್ಗೆ ಟ್ಯಾರಿಫ್ಸ್ ಅನ್ನ ಸೆಟ್ ಮಾಡ್ತಾರೆ, ಮತ್ತೆ ಫಂಡಿಂಗ್ ಸೆಕ್ಯೂರ್ ಮಾಡ್ತಾರೆ. ಪ್ರೈವೇಟ್ ಕಂಪನಿಗಳು ಅವರು ಕ್ರಿಯೇಟ್ ಮಾಡೋ ಎಕೋಸಿಸ್ಟಮ್ಗೆ ಸಿಂಪ್ಲಿ ಪ್ಲಗ್ ಇನ್ ಆಗತ್ತೆ, ಗೊತ್ತಾ. ಆದ್ರೆ ಗವರ್ಮೆಂಟ್ ಇನ್ಫ್ರಾನ ನಾವು ನೋಡಿದಾಗ ಪ್ಲಗ್ ಇನ್ ಆಗೋದ್ರ ಜೊತೆಗೆ ಕೆಲವೊಮ್ಮೆ ಪ್ರೈವೇಟ್ ಕಂಪನಿಗಳು ಇಂಡಸ್ಟ್ರಿಗಳಿಗೂ ಕೂಡ ಡೈರೆಕ್ಟ್ ಆಗಿ ಕೇಟರ್ ಮಾಡುತ್ತೆ. ಆ ಇಂಡಸ್ಟ್ರೀಸ್ ತಮ್ಮ ಒಂದು ವೇಸ್ಟ್ ವಾಟರ್ ನ ಎನ್ವೈರನ್ಮೆಂಟ್ ಗೆ ಸೇಫ್ ಆಗಿ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಟ್ರೀಟ್ ಮಾಡಲೇಬೇಕು ಅನ್ನೋದನ್ನ ತೋರಿಸೋದು. ಮತ್ತೆ ಅವರು ಕೇವಲ ಫಿಸಿಕಲ್ ಎಕ್ವಿಪ್ಮೆಂಟ್ಸ್ ಅಷ್ಟೇ ಅಲ್ಲ, ನೀರನ್ನ ಸ್ಟ್ರಿಕ್ಟ್ ಸ್ಟ್ಯಾಂಡರ್ಡ್ಸ್ಗೆ ಪ್ಯೂರಿಫೈ ಮಾಡೋದಕ್ಕೆ ಬೇಕಾದ ಕ್ರಿಟಿಕಲ್ ಸರ್ವಿಸಸ್ ಮತ್ತೆ ಕೆಮಿಕಲ್ಸ್ ಕೂಡ ಒದಗಿಸ್ತಾರೆ. ಎಲ್ಲೆಲ್ಲಿ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಅಲ್ಲೆಲ್ಲನೂ ಕೂಡ ತೆರೆಮರೆಯಲ್ಲಿ ಅದನ್ನ ಸಾಧ್ಯವಾಗಿಸೋದಕ್ಕೆ ಒಂದು ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಾನೆ ಇರುತ್ತೆ. ಈ ಅಸೆಟ್ಸ್ ಮತ್ತೆ ಇನ್ಫ್ರಾ ಸಾಮಾನ್ಯವಾಗಿ ಗವರ್ಮೆಂಟ್ ನ ಓನರ್ಶಿಪ್ ಅಲ್ಲೇ ಉಳಿದ್ರೂ ಕೂಡ ಈ ಪ್ರೈವೇಟ್ ಪ್ಲೇಯರ್ಸ್ ಅನ್ನೇ ಪೂರ್ತಿ ಎಕೋಸಿಸ್ಟಮ್ ಫಂಕ್ಷನ್ಸ್ ಆಗಿ ಹಾಗೆ ಮಾಡೋದು. ಮತ್ತೆ ಅದೇ ವಾಟರ್ ಸ್ಟಾಕ್ಸ್ ಹಿಂದಿರೋ ದೊಡ್ಡ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಇಂಡಿಯನ್ ವಾಟರ್ ಇಂಡಸ್ಟ್ರಿ ವಾಟರ್ ಟ್ರೀಟ್ಮೆಂಟ್ ಟೆಕ್ನಾಲಜೀಸ್ ಮತ್ತೆ ಎಸೆನ್ಷಿಯಲ್ ಕೆಮಿಕಲ್ಸ್ ಇಂದ ಹಿಡಿದು ಇಪಿಸಿ ಮತ್ತೆ ಆನ್ ಗೋಯಿಂಗ್ ಆಪರೇಷನಲ್ ಸರ್ವಿಸ್ ತನಕ ಎಲ್ಲವನ್ನು ಕೂಡ ಕವರ್ ಮಾಡುತ್ತೆ. ಇದರ ಮೌಲ್ಯ ಸುಮಾರು $13 ಬಿಲಿಯನ್. ಮತ್ತೆ ಇದು ಮುಂದಿನ ಡೆಕೇಡ್ಸ್ ಗಳಲ್ಲಿ ವರ್ಷಕ್ಕೆ ಸುಮಾರು 6% ನಷ್ಟು ಸ್ಟಡಿಯಾಗಿ ಗ್ರೋ ಆಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಈ ಸೆಕ್ಟರ್ ನ ಹೆಚ್ಚಿನ ಫ್ಯೂಚರ್ ಗವರ್ಮೆಂಟ್ ಪಾಲಿಸಿ ಮೇಲೆ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ರೂರಲ್ ವಾಟರ್ ಸಪ್ಲೈಗಾಗಿ ಜಲ್ ಜೀವನ್ ಮಿಷನ್ 2019-2024 ಮತ್ತೆ ಅರ್ಬನ್ ರಿನಿವಲ್ಗಾಗಿ ಅಮೃತ್ ಸ್ಕೀಮ್ ಎರಡೂ ಭಾರತದಾದ್ಯಂತ ವಾಟರ್ ಸಪ್ಲೈ ಸಿಸ್ಟಮ್ಸ್ ಮತ್ತೆ ಸಿವೇಜ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ನ ಬಿಲ್ಡ್ ಔಟ್ ಮಾಡೋದಕ್ಕೆ ಮಾಸಿವ್ ಬಡ್ಜೆಟ್ ಅನ್ನ ಅಲೋಕೇಟ್ ಮಾಡಿದೆ. ಈ ಸ್ಕೀಮ್ಸ್ ಹೆಚ್ಚಾಗಿ ಟೆಂಡರ್ಸ್ ಮೂಲಕ ಪ್ರೈವೇಟ್ ಫರ್ಮ್ಸ್ ನ ಎಂಗೇಜ್ ಮಾಡೋದಕ್ಕೆ ಎಂಕರೇಜ್ ಮಾಡುವಂತಹ ಗೈಡ್ಲೈನ್ಸ್ ಜೊತೆ ಬರುತ್ತೆ. ಅಂದ್ರೆ ಫಂಡಿಂಗ್ ಹೆಚ್ಚಾಗಿ ಪಬ್ಲಿಕ್ ಆಗಿರುತ್ತೆ. ಸೆಕ್ಟರ್ಸ್ಗೆ ಏನಾಗುತ್ತೆ ಅಂತ ನೀವು ಎವ್ಯಾಲ್ಯೂಯೇಟ್ ಮಾಡೋದಾದ್ರೆ ಈ ಸ್ಕೀಮ್ಸ್ ಗಳು ಶುರು ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಇಂಡಿಯನ್ ವಾಟರ್ ಇನ್ಫ್ರಾ ಎಕೋಸಿಸ್ಟಮ್ ಅಲ್ಲಿ ಡೆಡಿಕೇಟೆಡ್ ವಾಟರ್ ಕಂಪನೀಸ್ಗಳು, ಡೈವರ್ಸಿಫೈಡ್ ಇನ್ಫ್ರಾ ಫರ್ಮ್ಸ್ ಮತ್ತೆ ನೀಶಿಯಾ ಟೆಕ್ನಾಲಜಿ ಪ್ರೊವೈಡರ್ಸ್ ಗಳ ಮಿಕ್ಸ್ ಇದೆ. ಕೆಲವು ಮೇಜರ್ ಪ್ಲೇಯರ್ಸ್ ವಿಶೇಷವಾಗಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿರೋದು ಕೂಡ ಇಲ್ಲಿದೆ ನೋಡಿ. ವಿಎ ಟೆಕ್ ವಾಬ್ಯಾಗ್ ಲಿಮಿಟೆಡ್ ವಾಬ್ಯಾಗ್ ವಾಟರ್ ಮತ್ತೆ ಒಂದು ವೇಸ್ಟ್ ವಾಟರ್ ಪ್ಲಾಂಟ್ಸ್ ಗಳ ಮೂಲಕ ಡಿಸೈನ್ ಮಾಡಿ ಇಂಜಿನಿಯರಿಂಗ್ ಮತ್ತೆ ಆಪರೇಷನ್ಸ್ ಅಲ್ಲೂ ಕೂಡ ಸ್ಪೆಷಲೈಸ್ಡ್ ಮಾಡ್ಕೊಂಡಿದೆ. ಗ್ಲೋಬಲಿ ನಾವು ನೋಡಿದಾಗ 6500ಗೂ ಹೆಚ್ಚು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೆ. ಕಂಪನಿ ತನ್ನನ್ನ ಒಂದು ಸಿವಿಲ್ ಕನ್ಸ್ಟ್ರಕ್ಷನ್ ಫರ್ಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೆಕ್ನಾಲಜಿ ಫೋಕಸ್ಡ್ ಇಪಿಸಿ ಮತ್ತೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಪ್ಲೇಯರ್ ಆಗಿ ಪೊಸಿಷನ್ ಮಾಡ್ಕೊಳ್ಳುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ವಾಬ್ಯಾಗ್ ಇತ್ತೀಚಿನ ಒಂದು ವರ್ಷಗಳ ಸ್ಟ್ರಾಟಜಿ ಹಾಗೆ ಒಂದು ಅಸೆಟ್ ಲೈಟ್ ಮತ್ತೆ ಹೈಟೆಕ್ ಆಗಿರೋದೇ ಇಲ್ಲೊಂದು ಕಾರಣ. ಇನ್ನು ವ್ಯಾಬ್ಯಾಗ್ ನ ಒಂದು ONM ಆರ್ಡರ್ ಬುಕ್ ಅದಕ್ಕೆ ರಿಕರಿಂಗ್ ರೆವಿನ್ಯೂ ಸೋರ್ಸ್ ಆಗಿರುತ್ತೆ. ಇಂತಹ ಕಾಂಟ್ರಾಕ್ಟ್ಸ್ ಅಲ್ಲಿ ಕಂಪನಿಗಳು ದಶಕಗಳ ಕಾಲ ಪ್ಲಾಂಟ್ಸ್ ಅನ್ನ ಆಪರೇಟ್ ಮಾಡಿಕೊಂಡು ಪೀರಿಯಾಡಿಕ್ ಪೇಮೆಂಟ್ಸ್ ಮೂಲಕ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ಪಡಿತವೆ. ಹೀಗೆ ನಾವು ನೋಡಿದಾಗ ಸರ್ಕಾರ ಕಡೆಯಿಂದ ಅಥವಾ ಟ್ಯಾರಿಫ್ಸ್ ಮೂಲಕ ಕನ್ಸ್ಯೂಮರ್ಸ್ ಕಡೆಯಿಂದನೂ ಕೂಡ ಡೈರೆಕ್ಟ್ಲಿ ಬರ್ಬೋದು. ಅವರ ಒಂದು ಆರ್ಡರ್ ಬ್ಯಾಕ್ಲಾಗ್ ಸುಮಾರು 45% ಅಷ್ಟು ONM ಕಾಂಟ್ರಾಕ್ಟ್ಸ್ ಆಗಿದೆ. ಇದು 55% ಅಷ್ಟು EPC ಪೋರ್ಷನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ ಕೂಡ. ಇದು ಈ ರೆಕರಿಂಗ್ ಇನ್ಕಮ್ ಪ್ರಾಜೆಕ್ಟ್ಸ್ ಗಳಿಂದ ಅವ್ರು ಗಳಿಸಿರೋ ರೆವಿನ್ಯೂಸ್ ಗಳಲ್ಲಿ ಏರಿಳಿತವನ್ನ ಸ್ಮೂತ್ ಔಟ್ ಮಾಡುತ್ತೆ. ಅಯೋನ್ ಎಕ್ಸ್ಚೇಂಜ್ ಇಂಡಿಯಾ ನೋಡಿ, ವ್ಯಾಬ್ಯಾಗ್ ಮುಖ್ಯವಾಗಿ ಪ್ರಾಜೆಕ್ಟ್ ಫೋಕಸ್ಡ್ ಆಗಿದ್ರೆ ಅಯೋನ್ ಎಕ್ಸ್ಚೇಂಜ್ ಹೆಚ್ಚು ಕಡಿಮೆ ಎಲ್ಲವನ್ನೂ ಕೂಡ ಸ್ವಲ್ಪ ಮಾಡುತ್ತೆ. ಅದು ಅಯೋನ್ ಎಕ್ಸ್ಚೇಂಜ್ ರಿಸಿನ್ಸ್ ಆಗಿರ್ಬೋದು, ಮೆಂಬರೆನ್ಸ್ ಮತ್ತೆ ವಾಟರ್ ಟ್ರೀಟ್ಮೆಂಟ್ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರ್ ಕೂಡ ಮಾಡುತ್ತೆ. ಇನ್ನು ವಾಟರ್ ಟ್ರೀಟ್ಮೆಂಟ್ ಎಕ್ವಿಪ್ಮೆಂಟ್ ಸಪ್ಲೈ ಮಾಡುತ್ತೆ ಕೂಡ. ಮತ್ತೆ ಈ ಒಂದು ಟರ್ನ್ ಕೀ ಪ್ರಾಜೆಕ್ಟ್ಸ್ EPC ಹಾಗೂ ONM ಸರ್ವಿಸಸ್ಗೆ ಕೈ ಎತ್ಕೊಳ್ಳುತ್ತೆ. ಕಂಪನಿ ಇಂಡಸ್ಟ್ರೀಸ್, ಇನ್ಸ್ಟಿಟ್ಯೂಷನ್ಸ್, ಮನೆಗಳು ಮತ್ತೆ ಕಮ್ಯುನಿಟೀಸ್ಗಳಿಗೂ ಕೂಡ ಸರ್ವ್ ಮಾಡುತ್ತೆ. ಲಾರ್ಜ್ ಪ್ಲಾಂಟ್ಸ್ ಇಂದ ಹಿಡಿದು ಹೌಸ್ ಹೋಲ್ಡ್ ವಾಟರ್ ಪ್ಯೂರಿಫೈರ್ಸ್ ತನಕ ಎಲ್ಲವನ್ನು ಕೂಡ ಇದೇ ಕವರ್ ಮಾಡುತ್ತೆ. ಇನ್ಫ್ರಾ EPC ಫರ್ಮ್ಸ್ L&T, SPML ಇನ್ಫ್ರಾ ಮತ್ತೆ ಹೊಸದಾಗಿ ಲಿಸ್ಟೆಡ್ ಆದ EMS ಲಿಮಿಟೆಡ್ ತರ ಕಂಪನಿಗಳು ಸಿಟೀಸ್ಗಳಿಗಾಗಿ ವಾಟರ್ ಸಪ್ಲೈ ಮತ್ತೆ ಸಿವೇಜ್ ಪ್ರಾಡಕ್ಟ್ಸ್ ಗಳನ್ನ ಕೈ ಎಳ್ಕೊಳ್ತಿದೆ. ಈಗ ಇಕ್ವಿಪ್ಮೆಂಟ್ಸ್ ಮತ್ತೆ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ನಾವು ನೋಡಿದಾಗ ವಾಟರ್ ಇನ್ಫ್ರಾಗಳಿಗೋಸ್ಕರನೇ ಬೇಕಾದ ಎಕ್ವಿಪ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ದೊಡ್ಡ ಸೆಟ್ ಆಫ್ ಕಂಪನೀಸ್ ಗಳಿದೆ ಗೊತ್ತಾ. ಇವುಗಳಲ್ಲಿ ಮೇನ್ ಆಗಿರೋದು ಕಿರ್ಲೋಸ್ಕರ್ ಬ್ರದರ್ಸ್ ಅಥವಾ ಶಕ್ತಿ ಪಂಪ್ಸ್ ತರದ ಒಂದು ಪಂಪ್ ಮೇಕರ್ ಸೇರ್ಕೊಂಡಿರೋದು. ಇದೊಂದು ಹೆಲ್ದಿ ಮಾರ್ಜಿನ್ಸ್ ಹಾಗೇನೆ ಒಂದು
ಬಿಸ್ನೆಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ವಾಲ್ವ್ ಮತ್ತೆ ಪೈಪಿಂಗ್ ಕಂಪನಿಗಳು ಕೂಡ ಇದೆ. ಹಾಗೇನೆ ಇಲ್ಲೊಂದು ವೆಲ್ಸ್ಪನ್ ಕಾರ್ಪೊರೇಷನ್ ಉದಾಹರಣೆಗೆ ನಾವು ನೋಡಿದಾಗ ವಾಟರ್ ಪ್ರಾಜೆಕ್ಟ್ಸ್ ಅಲ್ಲಿ ಬಳಸುವಂತಹ ಪೈಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ದೊಡ್ಡ ಪ್ಲೇಯರ್. ಅವ್ರ ಹತ್ರ ವಾಟರ್ ಪೈಪ್ ಲೈನ್ಸ್ಗೋಸ್ಕರನೇ ರೋಬಸ್ಟ್ ಆರ್ಡರ್ ಬುಕ್ ಕೂಡ ಇದೆ. ಹಾಗೇನೆ ಜಾಶ್ ಇಂಜಿನಿಯರಿಂಗ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಮತ್ತೆ ಧಾಮ್ಸ್ ಅಲ್ಲಿ ನಾವು ನೋಡಿದಾಗ ಇದರಲ್ಲಿ ಬಳಸುವಂತಹ ವಾಟರ್ ಕಂಟ್ರೋಲ್ ಗೇಟ್ಸ್, ಸ್ಕ್ರೀನ್ಸ್ ಇತ್ಯಾದಿಗಳು ಏನೆಲ್ಲ ಇರುತ್ತೆ ಅದನ್ನ ಇದೆ ಒದಗಿಸೋದು. ಆ ನಿಶೆ ಪ್ರಾಡಕ್ಟ್ಸ್ ಮೇಲೆ ತುಂಬಾನೇ ಹೈ ಪ್ರಾಫಿಟಬಿಲಿಟಿ ಇದೆ ಗೊತ್ತಾ. ಭಾರತದ ವಾಟರ್ ಇನ್ಫ್ರಾ ಸೆಕ್ಟರ್ ಪ್ರಪಂಚದ ಬೇರೆ ಕಡೆ ಇರೋ ಇದೇ ಸೆಕ್ಟರ್ ತರ ಅಲ್ಲ. ನಾವಿದನ್ನ ನಮ್ಮ ಪೈಪ್ಲೈನ್ಸ್ ಗಳನ್ನು ನಿರ್ಮಿಸ್ತಾ ಇರೋ ಪ್ರಕಾರ ನಡೆದಿರುವಂತಹ ದೇಶ. ಹಾಗಾಗಿ ಈ ಸೆಕ್ಟರ್ ಅಲ್ಲಿರೋ ಪ್ಲೇಯರ್ಸ್ ಡೆವಲಪ್ಡ್ ಎಕನಾಮೀಸ್ ಗಳಲ್ಲಿ ಹೆಚ್ಚಿನ ಮೆಚೂರ್ ಆಗಿರ್ತಾರೆ, ಸ್ಟಡಿ ಆಗಿರ್ತಾರೆ, ಮತ್ತೆ ಸ್ಟೇಟ್ ಸೆಕ್ಟರ್ಸ್ ಗಳಿಗೆ ಹೋಲಿಸಿದ್ರೆ ಹೈ ಗ್ರೋತ್ ಮತ್ತೆ ಪಾಲಿಸಿ ಡ್ರೈವರ್ ಕೂಡ ಆಗಿರ್ತಾರೆ. ಅದಕ್ಕೋಸ್ಕರ ನಾವು ನೋಡಿದಾಗ ಭಾರತದಲ್ಲಿ ಹೆಚ್ಚಿನವರು ಕಡೆಗಾಣಿಸೋ ಒಂದು ಸೆಕ್ಟರ್ ಅಲ್ಲಿ ಯುನಿಕ್ ಚಾನ್ಸ್ ಆಫರ್ ಮಾಡುತ್ತೆ. ಪ್ರಪಂಚದ 1/6 ಭಾಗದಷ್ಟು ಪಾಪ್ಯುಲೇಷನ್ಗೆ ಎಸೆನ್ಷಿಯಲ್ ಇನ್ಫ್ರಾ ಬಿಲ್ಡ್ ಮಾಡೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸ್ ಇದು ನೀವು ಭಾರತದ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾದ ಹಾಗೆ ಸಿಗ್ನಿಫಿಕೆಂಟ್ ಬಿಸ್ನೆಸ್ ಪೊಟೆನ್ಷಿಯಲ್ ಸೆಲೆಕ್ಟ್ ಮಾಡಬಹುದಾದ ಜಾಗ. ಪ್ರತಿಯೊಬ್ಬ ಭಾರತೀಯನ್ಗೆ ಕ್ಲೀನ್ ವಾಟರ್ ಆಕ್ಸೆಸ್ ಸಿಗೋ ದೇಶಗಳಲ್ಲಿ ನಾವು ಬದುಕೋದಕ್ಕೆ ಇನ್ನೂ ತುಂಬಾ ದಾರಿ ಇದೆ. ಮತ್ತೆ ಕೊನೆಗೆ ಈ ವಾಟರ್ ಸ್ಟಾಕ್ಸ್ ಗಳೇ ನಮ್ಮನ್ನ ಅಲ್ಲಿಗೆ ತಲುಪಿಸತ್ತೆ ಗೊತ್ತಾ. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಎಸ್ ಬ್ಯಾಂಕ್ 16,000 crores ತನಕ ಹಣ ರೇಸ್ ಮಾಡೋ ಪ್ಲಾನ್ಸ್ ಗಳಿಗೆ ಅಪ್ರೂವ್ ಮಾಡಿದೆ. ಇದರಲ್ಲಿ 7,500 crores ಈಕ್ವಿಟಿ ಮೂಲಕ ಮತ್ತೆ 8,500 crores ಡೆಟ್ ಮೂಲಕ ಬರುತ್ತೆ. ಡೆಟ್ ನ ಶೇರ್ ಆಗಿ ಕನ್ವರ್ಟ್ ಮಾಡೋದನ್ನ ಸೇರಿಸಿಕೊಂಡು ಟೋಟಲ್ ಇಕ್ವಿಟಿ ಡೆಲ್ಯೂಷನ್ 10% ಕ್ಯಾಪ್ ಮಾಡಲಾಗಿದೆ. ಈ ಒಂದು ಕ್ಯಾಪಿಟಲ್ ರೇಸ್ ಕಳೆದ ತಿಂಗಳು ನೋಡಿದಾಗ ಒಂದು ಮೇಜರ್ ಡೀಲ್ ನ ನಂತರ ಬಂದಿರೋದು. ಆಗ ಜಪಾನ್ನ ಸುಮಿತೊಮೊ ಮಿತ್ಸುಯಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಎಸ್ ಬ್ಯಾಂಕ್ ಅನ್ನ ಒಂದು ಪ್ರೈವೇಟ್ ಲೆಂಡರ್ಸ್ ಅಲ್ಲಿ 13.48,000 crores-ಗೆ 20% ಸ್ಟೇಕ್ ಅಕ್ವೈರ್ ಮಾಡೋದಕ್ಕೆ ಒಪ್ಕೊಂಡಿತ್ತು. SBI ಸೇರಿದಂತೆ 8 ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಭಾಗವಹಿಸಿದಂತ ಈ ಒಂದು SMBC ಟ್ರಾನ್ಸಿಷನ್ ಭಾರತದ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಅಲ್ಲಿ ನಡೆದಂತಹ ಅತಿ ದೊಡ್ಡ ಕ್ರಾಸ್ ಬಾರ್ಡರ್ M&A ಅಂದ್ರೆ ಮರ್ಜರ್ ಅಂಡ್ ಆಕ್ವಿಸಿಷನ್ಸ್ ಅಂತ ಹೇಳ್ತೀವಿ. ಈಗ ಬ್ಯಾಂಕ್ ಈ ಹಣದ ಒಂದು ಸ್ಪೆಸಿಫಿಕ್ ಯೂಸ್ ಬಗ್ಗೆ ಇನ್ನೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ. ಈ ಎರಡು ಕ್ರಮಗಳು ಇನ್ಸ್ಟಿಟ್ಯೂಷನ್ಸ್ಗೆ ಒಂದು ಸಿಗ್ನಿಫಿಕೆಂಟ್ ಕ್ಯಾಪಿಟಲ್ ಮತ್ತೆ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ತಂದಿದೆ ಅಂತ ಹೇಳ್ಬೋದು. ಎರಡನೇದು, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ 2 ಹೊಸ ಸೋಲಾರ್ ಪ್ರಾಜೆಕ್ಟ್ಸ್ ಗಳನ್ನ ಕಮಿಷನ್ ಮಾಡ್ಕೊಂಡಿದೆ. ಇದರಲ್ಲಿ 20 ಮೆಗಾವಾಟ್ ಪವರ್ ಅವರ ಹೊಸ ಗ್ರೀನ್ಫೀಲ್ಡ್ ಕಾರ್ಕೋಂಡ ಪ್ಲಾಂಟ್ ಅಲ್ಲಿ ಹಾಗೆ 10 ಮೆಗಾವಾಟ್ ಪವರ್ ಅವರ ಒಂದು ಮನ್ಸೇಸರ್ ಫೆಸಿಲಿಟಿಯಲ್ಲಿ ಸ್ಥಾಪಿಸಲಾಗುತ್ತದೆ. ಇದರಿಂದ ಒಂದೇ ವರ್ಷದಲ್ಲಿ ಅವರ ಒಂದು ಟೋಟಲ್ ಇನ್ಸ್ಟಾಲ್ಡ್ ಸೋಲಾರ್ ಕೆಪಾಸಿಟಿ 49 ಮೆಗಾವಾಟ್ ಪವರ್ ನಿಂದ 79 ಮೆಗಾವಾಟ್ ಪವರ್ಗೆ ಏರಲಿದೆ. ಇದು ಕ್ಯಾಪ್ಟಿವ್ ಸೋಲಾರ್ ಪವರ್ ಜನರೇಷನ್ ಅಲ್ಲಿ ಇಯರ್ ಆನ್ ಇಯರ್ 61% ಹೆಚ್ಚಿಕೆಯನ್ನ ತೋರಿಸುತ್ತಿದೆ. ಕಂಪನಿ ಈ ಕೆಪಾಸಿಟಿಯನ್ನ FY 2030 ಹಾಗೂ 31ರ ಹೊತ್ತಿಗೆ 319 ಮೆಗಾವಾಟ್ ಪವರ್ಗೆ ಎಕ್ಸ್ಪ್ಯಾಂಡ್ ಮಾಡುವಂತಹ ರೋಡ್ ಮ್ಯಾಪ್ ಅನ್ನ ಹಾಕೊಂಡಿದೆ. ಈ ಟ್ರಾನ್ಸಿಷನ್ಗೆ ಸಪೋರ್ಟ್ ಮಾಡೋದಕ್ಕೆ 925 crores ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೂಡ ಮಾಡಲಾಗ್ತದೆ. ಮಾರುತಿ ಸುಜುಕಿ ಈ ಒಂದು ದಶಕದ ಕೊನೆಯಷ್ಟರಲ್ಲಿ ತಮ್ಮ ಒಂದು ಎಲೆಕ್ಟ್ರಿಸಿಟಿ ನೀಡ್ಸ್ ಅನ್ನ 85% ನಷ್ಟು ರಿನ್ಯೂವಬಲ್ ಸೋರ್ಸಸ್ ಗಳಿಂದ ಪೂರೈಸಿಕೊಳ್ಳುವಂತಹ ಗುರಿ ಹೊಂದಿಕೊಂಡಿದೆ. ಈ ಇನಿಷಿಯೇಟಿವ್ ಸುಜುಕಿ ಮೋಟಾರ್ ಕಾರ್ಪೊರೇಷನ್ಸ್ ನ ನೋಡಿದಾಗ ಗ್ಲೋಬಲ್ ಎನ್ವೈರನ್ಮೆಂಟ್ ಮಿಷನ್ ಅಂದ್ರೆ 2050ರ ಜೊತೆಗೂ ಕೂಡ ಅಲೈನ್ ಆಗ್ತಿದೆ ಅಂತ. ಸೆಲ್ಫ್ ಜನರೇಷನ್ ಜೊತೆಗೆ ಗ್ರೀನ್ ಎನರ್ಜಿ ಪ್ರೊಕ್ಯೂರ್ಮೆಂಟ್ ಕಡೆಗೂ ಕೂಡ ವಿಶಾಲವಾದ ಫೋಕಸ್ ಇಲ್ಲಿ ತೋರಿಸಿದೆ ನೋಡಿ. ಬಿಟ್ ಶ್ಲಾಸ್ ಬ್ಯಾಂಗ್ಳೂರ್ಗೆ ಮುಂಬೈನ ಅಂದ್ರೆ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಲ್ಲಿ 250 ಕೀ ಲಕ್ಸುರಿ ಹೋಟೆಲ್ ಡೆವಲಪ್ ಮಾಡೋದಕ್ಕೆ NMRDA ಕಡೆಯಿಂದ 8,412 ಸ್ಕ್ವೇರ್ ಮೀಟರ್ ನ ಪ್ಲಾಟ್ ಅನ್ನ ಅಲಾಟ್ಮೆಂಟ್ ಸಿಕ್ಕಿದೆ. ಇನ್ನು ಲೀಸ್ ಪೀರಿಯಡ್ ಅನ್ನ ನಾವು ನೋಡಿದಾಗ 80 ವರ್ಷಗಳದ್ದು ಮತ್ತೆ ಟೋಟಲ್ ಲೀಸ್ ಪ್ರೀಮಿಯಂ 1,302 crores ಆಗಿದೆ ಅಂತ. ಟರ್ಮ್ಸ್ ಪ್ರಕಾರ ಲೀಸ್ ಪ್ರೀಮಿಯಂ ನ 25% ಏನಿರುತ್ತೆ ಆ ಭಾಗವನ್ನ 2 ತಿಂಗಳೊಳಗಡೆ ಇವರು ಪೇ ಮಾಡಬೇಕು. ಮತ್ತೆ ಉಳಿದ 75% ಏನಿರುತ್ತೆ ಅದನ್ನ ಮುಂದಿನ 10 ತಿಂಗಳುಗಳಲ್ಲಿ ಇವರು ಪೇ ಮಾಡಬೇಕು. ಈ ಒಂದು ಡೆವಲಪ್ಮೆಂಟ್ ಏನ್ ಗೊತ್ತಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಡೆಬ್ಯೂ ಜೊತೆಗೆ ಕೋಯಿನ್ಸೈಡ್ ಆಗಿದೆ. ಅಂದ್ರೆ BSE ಅಲ್ಲಿ ಶೇರ್ಸ್ ನಾವು ನೋಡಿದಾಗ IPO ಪ್ರೈಸ್ ಆದ 435 rupees ಇಂದ ಅಂದ್ರೆ 6.55% ಡಿಸ್ಕೌಂಟ್ ನೊಂದಿಗೆ 406.50 ಲಿಸ್ಟ್ ಆಯಿತು. ಅಂದ್ರೆ ಈ ಪ್ರಾಜೆಕ್ಟ್ ಕಂಪನಿಯ ಕೀ ಅರ್ಬನ್ ಲಕ್ಸುರಿ ಮಾರ್ಕೆಟ್ ಕಡೆಗಿನ ಎಕ್ಸ್ಪಾನ್ಷನ್ಸ್ ನ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.